ಫಸ್ಟ್ ಆಫ್ ಆಲ್ ಇಲ್ಲಿ ಬಂದ ತಕ್ಷಣ ಒಂದು ಬೇರೆ ತರಹದ ಫೀಲಿಂಗ್ ಇಲ್ಲಿ. ಕಪಾಲಿ ಥಿಯೇಟರ್ ಮುಂಚೆ ಇದ್ದಿದ್ದು, ಅಪ್ಪಾಜಿದೆ ಮಣ್ಣಿನ ಮಗ ಫಸ್ಟ್, ಅದೆಲ್ಲ ಜ್ಞಾಪಕ ಬರುತ್ತೆ. ಆಮೇಲೆ ಇಲ್ಲಿ ಶೋಲೆ ನೋಡಿದ್ದು ಜ್ಞಾಪಕ ಬರುತ್ತೆ. ಅದಾದ್ಮೇಲೆ ಓಮ್ ಸಾಕಷ್ಟು ಟೈಮ್ ರಿಲೀಸ್ ಆಗಿರೋ ಥಿಯೇಟರ್ ಜೋಗಿ, ಇಲ್ಲಿ ನೆನ್ಸ್ಕೊಳ್ಳೋದಕ್ಕೆ ಒಂದು ಖುಷಿ ಆಗುತ್ತೆ. ಆಮೇಲೆ ಯೋಗಿ ಅವರ ನಂದಲ್ ನದಿತಾ ಪಿಕ್ಚರ್ 100 days ಆಗಿರೋ ಫಿಲಮ್ ಅಲ್ಲಿ. ಸೊ ಲಾಟ್ ಆಫ್ ಮೆಮರೀಸ್ ಈ ಸಿನಿಮಾ. ಆಮೇಲೆ ರಣಧೀರ, ಪ್ರೇಮಲೋಕ, ಸೊ ಸಾಕಷ್ಟು ಸಿನಿಮಾಗಳು ಸಾಕ್ಷಿ ಇಲ್ಲಿ. ಇವತ್ತು ಅದು ABM ಅಲ್ಲ, AMB ಆಗಿ ಕನ್ವರ್ಟ್ ಆಗಿ ಇವಾಗ ನೋಡಕ್ಕೆ ಒಂದು ಖುಷಿ ಆಯ್ತು. ಈ ಸ್ಕ್ರೀನ್ ನೋಡಿದ ತಕ್ಷಣ ಫಸ್ಟ್ ಕಪಾಲಿ ಜ್ಞಾಪಕನೇ ಬರುತ್ತೆ. ಫಸ್ಟ್ ಅಲ್ಲಿ ನಾವು ಮಾಡಿರೋದು ಯೋಗಿ ಅವ್ರು, ನಿಜ ನನ್ಗೆ ಬಹಳ ಖುಷಿ ಆಯ್ತು. ಅದು ಯೋಗಿ 50th ಫಿಲಮ್ ಇಲ್ಲಿ ಮಾಡ್ತಿರೋದು, ಅದು ಕಿಂಗ್ ಟೈಟ್ಲ್ ಅನ್ನೋದು. ಅದು ಕೆ ಕಪಾಲಿ ಎರಡು ಸಮ್ವೇರ್ ರಿಲೇಟೆಡ್ ಆಗಿದೆ, ಬಹಳ ಖುಷಿ ಆಗುತ್ತೆ. ಅಂಡ್ ನನಗೆ ಯೋಗಿ ಫಸ್ಟ್ 2006 ಅಪ್ಪಾಜಿ ಹೋಗಿ ಟೈಮ್ಲಿ ಬಂದು ಸೂರಿ ಕರೆದ್ರು ನನಗೆ, ದುನಿಯಾ ಅಂತ ಒಂದು ಸಿನಿಮಾ ಮಾಡ್ತಿದ್ವಿ ಅಂತ ಪೋಸ್ಟರ್ ನೋಡಿದಾಗ. ಆಗಿಲ್ಲ ಅವಾಗ ಅವರು, ಈ ಟೈಮ್ ಕಡಿಯೋ ಟೈಮ್ ಸರ್ ಗೊತ್ತಿಲ್ಲ, ಬಟ್ ಹೇಳಿದೆ ಇಲ್ಲ ಸ್ವಲ್ಪ ಬರ್ತೀನಿ, ನೋಡ ಒಳ್ಳೇದಾಗುತ್ತೆ ಪಿಕ್ಚರ್ಗೆ, ಪ್ರಾಮಿಸಿಂಗ್ ಆಗಿದೆ ಅಂತ. ಅವಾಗ ಆ ಸ್ಥಿತಿ ಇರ್ಲಿಲ್ಲ, ನಾವು ಬರೋಕ್ಕೆ ಒಂದು ಸ್ಥಿತಿ ಇರ್ಲಿಲ್ಲ. ಅದಾದ್ಮೇಲೆ ಪಿಕ್ಚರ್ ರಿಲೀಸ್ ಆದ್ಮೇಲೆ ದುನಿಯಾ ಪಿಕ್ಚರ್ನ ಥಿಯೇಟರ್ ಹೋಗಿ ನೋಡಿದೆ ಒಂದು. ಮೈ ಗಾಡ್, ಐ ವಾಸ್ ಅಮೇಝಿಂಗ್. ದುನಿಯಾ ವಿಜಯ್ ಫಸ್ಟ್ ನೋಡೋಕೆ ಒಂದು ಖುಷಿ. ಯಾಕಂದ್ರೆ ನನ್ನ ಫಿಲ್ಮ್ ವಿಜಯ್ ಅವರು ಸ್ಮಾಲ್ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬಂದ್ರು. ನಾನು ಹೇಳಿದೆ ಯಾವ್ದೋ 2-3 ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರು, ರಾಕ್ಷಸ, ಆಮೇಲೆ ರಿಷಿಲಿ. ಅದಾದ್ಮೇಲೆ ಜೋಗಿಲಿ ಸಣ್ಣ ಪಾತ್ರ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಇಲ್ಲ ಅಣ್ಣ ನಿಮ್ ಜೊತೆ ಇರ್ಬೇಕು ಅಷ್ಟೇನೆ, ಪ್ರೀತಿ ವಿಶ್ವಾಸ ಇದಾಯ್ತು. ಆ ಸಿನಿಮಾದಲ್ಲಿ ಸರ್ಪ್ರೈಸಿಂಗ್ ಆಗಿ ನನಗೆ ಯೋಗಿ ನೋಡಿದ ತಕ್ಷಣ ಮೈ ಗಾಡ್, ಐ ಬಿಕೇಮ್ ಹಿಸ್ ಫ್ಯಾನ್. ಫಸ್ಟ್ ಟೈಮ್ ನಾನು 100 days ಫಂಕ್ಷನ್ ಬಂದಾಗ ಹೇಳಿದೆ, ನನಗೆ ತುಂಬಾ ಇಷ್ಟವಾದ ಕ್ಯಾರೆಕ್ಟರ್ ಅದು. ಬಹಳ ಐ ಡೋಂಟ್ ನೋ ವಾಟ್ ಸ್ಪಾಂಟಾನಿಟಿ. ಚಿಕ್ಕ ಹುಡುಗ ಅವಾಗ, ವೆರಿ ಯಂಗ್ ಬಾಯ್. ಇವತ್ತು ಅದಾದ್ಮೇಲೆ ಅಪ್ಪು ಜೊತೆ ಮಾಡಿದ ಹುಡುಗರು ಆಗ್ಲಿ, ಅಂಡ್ ಸಾಕಷ್ಟು ಫ್ರೆಂಡ್ಶಿಪ್. ನಾವು ಪಿಕ್ಚರ್ ಮಾಡದೆ ಹೋದ್ರೆ ವಿ ವೇರ್ ಆಲ್ ವೆರಿ ಕ್ಲೋಸ್ ಯೋಗಿ ಜೊತೆಲಿ. ಅಂಡ್ ಯಾಕಂದ್ರೆ ನನಗೂ ಅವ್ರಿಗೆ ಏಜ್ ಗ್ಯಾಪ್ ಜಾಸ್ತಿ ಇದೆ, ಆದ್ರೂ ನಾನು ಅವ್ರು ಆ ಏಜ್ ಗ್ರೂಪ್ ತರನೇ ಟ್ರೀಟ್ ಮಾಡ್ತಾರೆ. ನಂಗೆ ಅದೇ ಖುಷಿ ಆಗೋದು ಯೋಗಿ ಜೊತೆ ಮಾತಾಡಿದಾಗ. ಸೊ ಐ ಲೈಕ್ ದಿಸ್ ಬಾಯ್ ವೆರಿ ಮಚ್. ನಾನು ಯಾವಾಗ ಅನ್ಕೋತಾ ಇರ್ತೀನಿ ಯೋಗಿ ಚೆನ್ನಾಗಿರ್ಬೇಕು, ಚೆನ್ನಾಗಿ ಆಗಬೇಕು ಯೋಗಿಗೆ ಅಂತ ನನಗೆ, ಬಿಕಾಸ್ ಐ ಸಿನ್ಸಿಯರ್ಲಿ ಆಲ್ವೇಸ್ ಪ್ರೇ ಫಾರ್ ಹಿಮ್. ಅಂಡ್ ಇಡೀ ಅವ್ರ ಫ್ಯಾಮಿಲಿ, ಅವ್ರ ಫಾದರ್ ಸಿದ್ದರಾಜ್ ಅವ್ರು ಇರ್ಬೋದು, ಎಲ್ಲ ಅವ್ರ ಮದರ್ ಅವ್ರು ಇರ್ಬೋದು, ಅವ್ರ ಬ್ರದರ್ ಅವರು ಅಷ್ಟೇ. ಇವತ್ತು ಅವ್ರ ವೈಫ್ನ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ಇರೋದು, ಅವ್ರ ಮಗು. ಐ ಥಿಂಕ್ ಆಲ್ ಅ ವೆರಿ ಕ್ಯೂಟ್ ಫ್ಯಾಮಿಲಿ. ಅಂಡ್ ಚೆನ್ನಾಗಿ ಆಗ್ಬೇಕಂತ ನಮ್ಮ ಆಸೆ. ಆಮೇಲೆ ನಮ್ಮ ಜೊತೆಲಿ ಈಸಿ ಸಿನಿಮಾದ್ರು ಮಾಡಿ, ಲೀಡರ್ ಸಿನಿಮಾದ್ರು ಮಾಡಿ, ಅದಾದ್ಮೇಲೆ ಇವಾಗ ಬೈಲ್ಲು ಮಾಡ್ತಾ ಇದ್ದಾರೆ. ಅಂಡ್ ಐ ಥಿಂಕ್ ವಂಡರ್ಫುಲ್ ಆಕ್ಟರ್, ಅಂಡ್ ಒಳ್ಳೆ ಪೊಟೆನ್ಷಿಯಲ್ ಇರೋ ಆಕ್ಟರ್, ಒಳ್ಳೆ ಡಾನ್ಸರು, ಒಳ್ಳೆ ಫೈಟರು, ಎವ್ರಿಥಿಂಗ್ ಇಸ್ ಗಾಡ್ ವಾಟ್ ನಾಟ್. ಒಳ್ಳೆ ಕಾಮಿಕ್ ಸೆನ್ಸ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಸಕಲ ಬಲವಂತ ತಪ್ಪಾಗಲ್ಲ. ಐ ಥಿಂಕ್ ಅಮೇಝಿಂಗ್ ಆಕ್ಟರ್. ಈ ಕಿಂಗ್ ನೋಡಿದಾಗ, ಟೀಸರ್ ನೋಡಿದಾಗ, ಐ ಥಿಂಕ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್, ವೆರಿ ವೆಲ್ ಶಾಟ್. ಅಂದ್ರೆ ತುಂಬಾ ಚೆನ್ನಾಗಿ ಟೆಕ್ನಿಕಲ್ ಆಗಿ ಜಾಕ್ ಅವರು ತುಂಬಾ ಚೆನ್ನಾಗಿ ಮಾಡಿ. ಆಮೇಲೆ ಮ್ಯೂಸಿಕ್ ಅವರು ಶಶಾಂಕ್ ಅವರು, ಐ ಥಿಂಕ್ ಎಸ್ ಡನ್ ಅ ವೆರಿ ಗುಡ್ ಮ್ಯೂಸಿಕ್. ಅಂಡ್ ಕ್ಯಾಮ್ರಾ ವರ್ಕ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂಡ್ ನಮ್ಮ ಪ್ರತಾಪ್ ಅವರು ಅಷ್ಟೇ, ಐ ಥಿಂಕ್ ಅಮೇಝಿಂಗ್ ಆಗಿ ಕಾಣ್ತದೆ ಎಲ್ಲರೂ. ಇಟ್ ಲುಕ್ಸ್ ಫ್ರೆಶ್ ಆಗಿದೆ. ಐ ಥಿಂಕ್ ನನಗೇನೋ ಅದು ಓಮ್ ಫೀಲಿಂಗ್ ತರ ಕಾಣ್ತದೆ. ಫಸ್ಟ್ ಇದ್ದ ತಕ್ಷಣ ಅದು ಓಮ್ ಅಂತ ಒಂದು ಇದೆ, ಚೆನ್ನಾಗಿ ಆಗ್ಬೇಕು. ಯಾಕಂದ್ರೆ ಕ್ರಿಮಿನಲ್ಸ್ ಅಂದ್ರೆ ಬರೀ ರೋಡ್ಲಿರೋರ ಕಿಂಗ್ ಆಗ್ಬೇಕು. ಕಿಂಗ್ ಅವರು ಕ್ರಿಮಿನಲ್ಸ್ ಆಗ್ತಾರೆ ಅನ್ಸುತ್ತೆ, ತಪ್ಪೇನಿಲ್ಲ. ಅದಕ್ಕೆ ಕಿಂಗ್ KING ಕಿಂಗ್, ಕ್ರಿಮಿನಲ್ ಬಂದ್ಬಿಟ್ಟು ಸೀನು ಆಗುತ್ತೆ KRIMANL, ಕ್ರಿಮಿನಲ್ ಕೂಡ ಆಗುತ್ತೆ. ಸೊ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಏನೋ ಒಂದು ಅಂಡರ್ಕರೆಂಟ್ ಇದೆ. ನೋಡಿದಾಗ ಎಲ್ಲರೂ ಅಂತೀವಿ ಏನೋ ಬ್ಲಡ್ ಶೆಡ್ ಇಲ್ಲ, ಬಟ್ ಅವ್ರ ಲಾಸ್ಟ್ ಫಸ್ಟ್ ಎಕ್ಸ್ಪ್ರೆಷನ್ ಮಾಡಿದಾಗ ಒಂದು ಟೀಯರ್ಸ್ ಬರುತ್ತೆ. ಆ ಟೀಯರ್ಸ್ ಇಂದ, ಅಳು ಹಿಂದೆ ಎಷ್ಟೊಂದು ದೊಡ್ಡ ಕಥೆ ಇದೆ. ಐ ಥಿಂಕ್ ಸಮ್ ಎಮೋಷನಲ್ ಸ್ಟೋರಿ ಇದೆ, ಒಂದು ಲವ್ಲಿ ಥಾಟ್ ಅದು ಓಪನ್ ಆಗಿದೆ. ಫ್ಯಾಂಟಾಸ್ಟಿಕ್ ಆಗಿದೆ, ವೆರಿ ಮೆಮೊರಿ. ಐ ಥಿಂಕ್ ಚೆನ್ನಾಗಿ ಆಗಬೇಕು. ಐ ಥಿಂಕ್ ಎನಿಥಿಂಗ್ ಫ್ರಮ್ ಮೈ ಸೈಡ್ ಐಲ್ ಬಿ ಆಲ್ವೇಸ್ ದೇರ್ ಫಾರ್ ಯು, ಫಾರ್ ಕಿಂಗ್. ಅಂಡ್ ದಿಸ್ ಇಸ್ ಸ್ಟಾರ್ಟಿಂಗ್ ಟಿಲ್ ರಿಲೀಸ್, and the success of the release also I'll be there, I think, for every side. And so beautiful, very nice boy. And ಚೆನ್ನಾಗಿ ಆಗಬೇಕು, ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಸಿನ್ಸಿಯರ್ ಪ್ರಾರ್ಥನೆ ಮಾಡ್ತೀನಿ, ಚೆನ್ನಾಗಾಗ್ಲಿ ಕಿಂಗ್. ಅಂಡ್ ಕಿಂಗ್ ತರನೇ ಇರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ನೋಡಿದಾಗೆಲ್ಲ ಅಪ್ಪು ನೋಡಿದಾಗ ಆಗುತ್ತೆ. ಆಕ್ಚುಲ್ ಆಗಿ ಅಪ್ಪು ಜೊತೆ ತುಂಬಾ ಕ್ಲೋಸ್ ಆಗಿದ್ದು.
ಸೊ ಐ ಡೋಂಟ್ ಫೀಲ್ ದಟ್ ಅಪ್ಪು ಇಸ್ ನಾಟ್ ದೇರ್. ನಾನು ಯೋಗಿಯಲ್ಲಿ ನೋಡ್ತೀನಿ, ನಿಮ್ಮಲ್ಲಿ ನೋಡ್ತೀನಿ, ಎವ್ರಿವೇರ್ ಐ ಫೀಲ್ ಮೈ ಬ್ರದರ್ ಇಸ್ ದೇರ್. ಅಂಡ್ I want him to be good, and all the best, Yogi, from the bottom of my heart. All the best, sir. All the best. All the best. ಹೆಮ್ಮೆ ಅನ್ನೋದಕ್ಕಿಂತ ತುಂಬ ಖುಷಿ ಇದೆ. ಮೊದಲನೇದಾಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಇನ್ವಿಟೇಷನ್ಗೆ ಎಲ್ಲರೂ ಬಂದಿದ್ದೀರ, ತುಂಬ ಖುಷಿ ಆಯಿತು. ಆ್ಯಂಡ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಿಂಗ್ ಸಿನಿಮಾನ ಲಾಂಚ್ ಮಾಡಿಕೊಟ್ಟಂಥ ಒಬ್ಬರು ಕಿಂಗ್, ಇವ್ರು ಬಿಟ್ಟು ಬೇರೆ ಯಾರು ಬಂದಿದ್ರು ಇದು ಅಷ್ಟೊಂದು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬ ಟ್ರಬಲ್ ಮಾಡಿದ್ದೀನಿ ನಿಮಗೆ, ಸಾರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಏನೇನೋ ಹೇಳ್ಬೇಕು ಅಂದ್ಕೊಂಡು ಬಂದಿರ್ತೀವಿ, ಇಲ್ಲಿ ಬಂದರೆ ಮರ್ತೋಗ್ತೀನಿ. ಸೊ ಅದಕ್ಕೆ ನೋಟ್ ಮಾಡ್ಕೊಂಬಿಟ್ಟೆ ಏನು ಹೇಳಬೇಕು ಅಂತ. ಸೊ ನನ್ನ ಲೈಫಲ್ಲಿ ನಾನು ತುಂಬ ಇಷ್ಟಪಟ್ಟಂಥ ಒಬ್ಬರು ಹೀರೋ ಅಂದರೆ ಅದು ಶಿವಣ್ಣನೇ. ಶಿವಣ್ಣ, ನಾನು ಆ್ಯಕ್ಚುಲಿ ಜೋಗಿ ಸಿನಿಮಾ ನೋಡೋಕ್ಕೆ ಹೋದಾಗ ನಾನು ಇವಾಗ ಟೆಂತ್ ಸ್ಟ್ಯಾಂಡರ್ಡು ಥಿಯೇಟರ್ಗೆ ಹೋಗಿ ಪೊಲೀಸ್ ಹತ್ರ ಒದೆ ತಿನ್ಕೊಂಡು ಸಿನಿಮಾ ನೋಡಿದ್ದು ನಾನು. ಸೊ ಅದನ್ನು ನಾನು ಹೆಂಗೆ ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಅಂದರೆ ನಮ್ಮ ಅಪ್ಪನ ಜೊತೆ ಶಬ್ದವೇದಿ ಸಿನಿಮಾ ನೋಡೋಕ್ಕೆ ಹೋಗಿದ್ದು ಥಿಯೇಟ್ರಿಗೆ. ಅವರು ಸೆಕೆಂಡ್ ಶೋ ಅಂದರೆ ಗೊತ್ತಲ್ಲ, ನಾವು ಹೋದ್ವಿ, ಕರ್ಕೊಂಡೋದ್ರು, ಇನ್ನೂ ಚಿಕ್ಕವನು, ಫುಲ್ ಇವ್ರದ್ದು ಅಲ್ಲಿ ಗಲಾಟೆ. ಅದಾದಮೇಲೆ ಜೋಗಿ ಸಿನಿಮಾ ನೋಡೋಕೆ ಹೋಗಿ ನಾನು ಗಲಾಟೆ. ಬಟ್ ಅಲ್ಲಿ ಇಬ್ಬರಿಗೂ ಅಲ್ಲಿ ಗಲಾಟೆ ಮಾಡ್ಕೊಂಡು ಅದೇ ತಿನ್ಕೊಂಡು ಬಂದಂಥ ಒಂದು ಇನ್ಸಿಡೆಂಟ್ ತುಂಬ ಜ್ಞಾಪಕ ಇದೆ ನನಗೆ. ಆ್ಯಂಡ್ ಇನ್ನೊಂದು, ಇನ್ಫ್ಯಾಕ್ಟ್ ನನ್ನ ಮಗಳಿಗೆ ನಿಕ್ ನೇಮ್ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನಾನು ನನ್ನ ಹೆಂಡ್ತಿ ಅವಳೇ ಜ್ಞಾಪಿಸಿದ್ಲು, ಏನಕ್ಕೆ ನೀನು ಚುಮ್ಮಿ ಅಂತ ಇಡಬಾರ್ದು ಅಂತ. ಸೊ ಅಂಡಮಾನ್ ಸಿನಿಮಾ ಚುಮ್ಮಿ, ಸೊ ನನ್ನ ಮಗಳಿಗೂ ಚುಮ್ಮಿ ಅಂತಾನೆ ಇಟ್ವಿ. ಸೊ ವೈಫ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕೆ. ಆ್ಯಂಡ್ ಏನು ಹೇಳೋದು, ಹೇಳ್ತಾನೆ ಇರಬೇಕು ಅನ್ಸುತ್ತೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ನಾನು ನನ್ನ ಮನೆಯವರು ತುಂಬ ಇಷ್ಟಪಡೋ ಒಂದು ಫ್ಯಾಮಿಲಿ ಅಂದರೆ ನಿಮ್ಮ ಫ್ಯಾಮಿಲಿ ಅಣ್ಣ. ದಟ್ ಈಸ್ ಆಲ್ವೇಸ್ ದೇರ್. ನಿಮ್ಮನ್ನು ಬಿಟ್ಟು ಈ ಒಂದು ಒಕೇಶನ್ನ ಗ್ರೇಸ್ ಯಾರೇ ಬಂದು ಮಾಡಿದ್ರು ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನನ್ನ ಮೇಲೆ. ಆ್ಯಂಡ್ ನಿಮ್ಮ ಜೊತೆ ಲೀಡರ್ ಸಿನಿಮಾ ಮಾಡೋವಾಗಲೂ ಅಷ್ಟೇ, ಅಣ್ಣ ಹೆಂಗೆ ಅಂದರೆ ಶಾರ್ಟ್ ರೆಡಿ ಅಂತ ಹೇಳೋದಕ್ಕಿಂತ ಮುಂಚೆ ಹೋಗಿ ನಿಂತ್ಕೊಂಡ್ಬಿಡೋರು. ರೈನ್ ಎಫೆಕ್ಟ್ ಫೈಟ್ ಮಾಡ್ತಾ ಇದ್ವಿ, ಅಣ್ಣ ಚಕ್ಕ ಅಂತ ಹೋಗಿ ನಿಂತ್ಕೊಂಡು ರೆಡಿ ಅಂತ, ಕ್ಯಾಮ್ರಾ ಇಟ್ಟಿಲ್ಲ, ಲೈಟ್ ಇಟ್ಟಿಲ್ಲ, ಒಟ್ಟಿನಲ್ಲಿ ಮಳೆ ಬರಬೇಕು, ಅಣ್ಣಂಗೆ ಏನು ಇಷ್ಟ ಅಂತ ಅವಾಗ ಮಳೆ ಬರಬೇಕು, ನಿಂತ್ಕೋ. ನಾನು ಒಂದು 2 ಶಾಟ್ 3 ಶಾಟ್ ಮಾಡಿದೆ, ಆಮೇಲೆ ಮೆತ್ತಗೆ ಹೋದೆ. ಅಣ್ಣ ಅವ್ರಿನ್ನ ಏನೂ ರೆಡಿ ಮಾಡಿಲ್ಲ ಅಣ್ಣ, ದಯವಿಟ್ಟು ನೀವೊಬ್ಬರು ಇಲ್ಲಿ ಕೂತಿರಿ, ಎಲ್ಲ ಮಾಡಿದ್ಮೇಲೆ ಹೋಗೋಣ ಅಂತ. ಅಣ್ಣ ಅವಾಗ ಜಾಸ್ತಿ ಊಟನೂ ಮಾಡ್ತಿರ್ಲಿಲ್ಲ, ಊಟದ ಬ್ರೇಕು ಹೇಳ್ತಾ ಇರಲಿಲ್ಲ ನಮಗೆ. ಸೊ ಹಂಗೆಲ್ಲ ಕನ್ವಿನ್ಸ್ ಮಾಡಿದ್ವಿ. ಆ್ಯಂಡ್ ಈಗ ಬೇಲ್ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣನ ಜೊತೆ. ವಂಡರ್ಫುಲ್ ಕ್ಯಾರೆಕ್ಟರ್ ಇದೆ, ವಂಡರ್ಫುಲ್ ಸಿನಿಮಾ ಕೂಡ ಅದು. ಪವನ್ ವಡಿಯರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಸಿನಿಮಾ. ಆ್ಯಂಡ್ ಅಪ್ಪು ಅಣ್ಣ ನೆನೆಸ್ಕೊಳ್ಬೇಕು. ಇವರೆಲ್ಲರೂ ನನ್ನನ್ನು ಒಬ್ಬ ಕೊನೆ ತಮ್ಮ ಮನೇಲಿ ಒಬ್ಬ ಇದ್ರೆ ಹೆಂಗೆ ನೋಡ್ಕೋತಾರೆ ಆ ಥರ ನೋಡ್ಕೋತಾರೆ. ಎಲ್ಲೇ ಹೋದ್ರು ಸರಿ, ಯಾವಾಗ ಹೋದ್ರು ಅದೇ ಥರ. ಮೊನ್ನೆ DKD ಸೆಟ್ಗೆ ಹೋದಾಗಲೂ ಅಣ್ಣ ಅದೇ ಥರ ಹೇಳಿದ್ರು ನನಗೆ, ಬರ್ತೀನಮ್ಮ ಯೋಗಿ, ಯಾಕೆ ತಲೆ ಕೆಡ್ಸ್ಕೊಂತ, ಆರಾಮಾಗಿರೋ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ವಿ ಆಲ್ ಲವ್ ಯು, ನಾಟ್ ಜಸ್ಟ್ ಮೀ, ವಿ ಆಲ್ ಲವ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನನ್ನ ಮೊದಲನೇ ಸಿನಿಮಾ ಆಸ್ ಎ ಪೊಲೀಸ್ ಮಾಡಿದ್ದು ಬಂದು ನನ್ನ ಬೈರತಿ ರಂಗಲಲ್ಲಿ. ನನಗಿನ್ನ ಶಿವಣ್ಣನ ಜೊತೆ ಫಸ್ಟ್ ಸೀನ್ ಮಾಡಿದಾಗ ನರ್ವಸ್ ಆಗಿದೆ. ಆ ಸೀನಲ್ಲಿ ನಾನು ಡೈರೆಕ್ಟಾಗಿ ಡೈಲಾಗ್ ತೊಗೊಂಡಾಗ ಶಿವಣ್ಣ ಒಂದು ಮಾತು ಹೇಳಿದ್ರು, ನಾನು ನಿನ್ನಡ್ಡಕ್ಕೆ ಬಂದಿದ್ದೀನಿ, ನೀನು ಇಲ್ಲಿ ಕಮಾಂಡಿಂಗ್ ಆಗಿರ್ಬೇಕು, ಅಂತ ತಗೊಂಡ್ರು. ನನಗೆ ಶಿವಣ್ಣನ ಮುಂದೆ ಅಂತ ಹೆಂಗೆ ಹೇಳಲಿ ಅಂತ, ನೋ ಯು ಅಂತ ತಗೋ ಅಂದರು. ಹಿ ಗೇವ್ ಮಿ ಸೋ ಮಚ್ ಕಾನ್ಫಿಡೆನ್ಸ್. ನನಗೆ ಆ ಸೀನ್ ಇವಾಗ್ಲೂ ಸುಮಾರು ಜನ ಕಳಿಸ್ತಾರೆ, ಅಣ್ಣ ಈ ಸಿನಿಮಾಯಿಂದ ನನಗೆ ತುಂಬ ರೆಕಗ್ನೈಸ್ ಸಿಕ್ಕಿದೆ, ಆ್ಯಂಡ್ ಐ ಆಮ್ ಡೂಯಿಂಗ್ ಲಾಟ್ ಆಫ್ ಮೂವಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಅಣ್ಣ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕಂದರೆ ನೀವು ಒಬ್ಬ ಆರ್ಟಿಸ್ಟ್ಗೆ ಕೊಡುವಂಥ ಒಂದು ಕಾನ್ಫಿಡೆನ್ಸ್ ನಿಜವಾಗ್ಲೂ ಇಟ್ ಮೇಕ್ಸ್ ಆರ್ ಲೈಫ್ ಈಸಿ. ಯಾಕಂದರೆ ನಾವೆಲ್ಲ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು. ನಿಮ್ಮ ಮುಂದೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಎಲ್ಲೊಂದು ಕಡೆ ನರ್ವಸ್ ಇರುತ್ತೆ, ಬಟ್ ನೀವು ಎಷ್ಟು ಚೆನ್ನಾಗಿ ಕಂಫರ್ಟಬಲ್ ಮಾಡಿದ್ರಿ ಅಂದರೆ ಐ ಕಾಂಟ್ ಫರ್ಗೆಟ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಬಟ್ ಅಕ್ಕ ಮಾಡುವಂಥ ಬೇಕ್ ಮಾಡೋ ಕೇಕ್ನ ಮಿಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಗೇನ್ ನಮ್ಮ ಸಿನಿಮಾ ಕಿಂಗ್ನ ನಿಮ್ಮ ಕಡೆಯಿಂದ ರಿಲೀಸ್ ಆಗ್ತಿರೋ ನಮ್ಗೆ ಇನ್ನೂ ಖುಷಿ. ಥ್ಯಾಂಕ್ ಯು, ಲವ್ ಯು ಅಣ್ಣ. ಯಾಕಂದರೆ ಇವತ್ತು ಏನು ಟೀಸರ್ ನಾವು ನೋಡಿವಿ, ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಜಾಕ್ ಮತ್ತು ಟೀಮ್ಗೆ ಎಲ್ಲರೂ ಒಳ್ಳೇದಾಗಲಿ. ಯೋಗಿ 100% ನೀವು ಕನ್ನಡ ಚಿತ್ರಕ್ಕೆ ಏನು ಶಿವಣ್ಣ ಹೇಳಿದ್ರು 100% ನೆಕ್ಸ್ಟ್ ಕಿಂಗ್ ನೀನೇ. ಇವರು ಸಿನಿಮಾ ದುನಿಯಾ ನಾನು ನೋಡಿದಾಗ ಇವ್ರ ಮೇಲೆ ನನಗೊಂದು ಅಸೂಯೆ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಈ ಥರದೊಂದು ಪಾತ್ರ ನನಗೆ ಸಿಕ್ಲಿಲ್ವಲ್ಲ ಅಂತ. ಅದು ಕಲಾವಿದ್ರಿಗಿರುತ್ತೆ ಆ ನೋವು ಅಂತ. ಯಾಕೆ ಕಲಾವಿದ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಆ ನೋವು ಏನು ಅಂತ. ಕುತ್ಕೊಳ್ಳೋಕೆ ಸಿಕ್ಕುವಂಥ ಪಾತ್ರಗಳಿದೆಯಲ್ಲ, ಅದು ಪ್ರಥಮ ಪ್ರಯತ್ನದಲ್ಲಿ
ಅದಷ್ಟು ಸುಲಭವಾಗಿರಲ್ಲ. ಮತ್ತು ಆತ ಎಷ್ಟು ನೈಜವಾಗಿ ಸಹಜವಾಗಿ ಅಭಿನಯಿಸಿದ್ದ ಅಂದರೆ ಈಗಲೂ ಬಿಲೀವ್ ಮಾಡೋಕ್ಕಾಗಲ್ಲ. ಅದ್ಭುತವಾದ ನಟ ಅನ್ನೋದನ್ನ ಮೊದಲನೇ ಚಿತ್ರದಲ್ಲಿನೇ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತೀವಲ್ಲ, ಹಾಗೆ ಮೊದಲನೇ ಪೈರೇ ಅಷ್ಟೊಂದು ಹಸರಾಗಿ ಬಂದಿತ್ತು. ಸೊ ಅದು ಅವ್ರನ್ನ ಇವತ್ತು 50 ಸಿನಿಮಾಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದು ಇವತ್ತಿನ ಕಾಲಘಟ್ಟದಲ್ಲಿ 50 ಸಿನಿಮಾ ಮಾಡೋದು ಅಷ್ಟು ಸುಲಭದ ಮಾತಲ್ಲ, ಖಂಡಿತ ಅಲ್ಲ. ಆ ಜರ್ನಿನಲ್ಲಿ ಎಷ್ಟು ಏಳು ಬೀಳು ನೋಡಿ, ಅನೇಕ ಅವಮಾನಗಳನ್ನ ಸಹಿಸ್ಕೊಂಡು, ಗೆದ್ದಾಗ ಬೀಗದಲೆ, ಕುಗ್ಗದಲೆ ಬಿದ್ದಾಗ ಅದನ್ನು ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಬರೋದಿದೆಯಲ್ಲ, ಅಷ್ಟು ಸುಲಭದ ಮಾತು ಖಂಡಿತ ಆಗಿರಲ್ಲ ಒಬ್ಬ ನಟನಿಗೆ. ಯಾಕೆಂತಂದ್ರೆ ನಮ್ಮ ಕಾಲಗಳು ನಮಗೆ ಗೊತ್ತಿದ್ರೆ ಸುತ್ತು ಜನ ಹಿಡ್ಕೊಂಡು ಎಳಿತಿರ್ತಾರೆ. ಹೆಂಗೆ ಎಳಿತಿರ್ತಾರೆ ಅಂದ್ರೆ ನಮ್ಮ ಜೊತೆಲೇ ಗೊತ್ತಿರಲ್ಲ. ಹಾಗೆ ಹೇಳೋದು ಪಕ್ಕಕ್ಕೆ ಹೋದ್ಮೇಲೆ ಗೊತ್ತಾಗಿರುತ್ತೆ ಅವನು ಹೇಳ್ತಿದ್ದ ನಮ್ಮ ಕಾಲ ಅಂತ. ಸೊ ಆ ಥರದ ಪ್ರಪಂಚ ಇದು. ಈ ಪ್ರಪಂಚದಲ್ಲಿ ಗೆದ್ದು ನಿಂತಿದ್ದಾರೆ, ಗೆಲ್ಲಲಿ. ಬಟ್ ಈ ಸಿನಿಮಾ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕ. ಉತ್ಪರೀಕ್ಷೆ ಮಾತಲ್ಲ. ಯಾಕೆಂತಂದ್ರೆ ನಾನು ಚಿತ್ರರಂಗ ನಾನು ಒಂದು 28 ವರ್ಷದಿಂದ ಇದ್ದೀನಿ. ಒಂದು ವಾಣಿಜ್ಯ ಮಂಡಳಿ ಸದಸ್ಯರಾಗೂ ಕೂಡ ಇದ್ದೀನಿ. ನಮ್ಮ ವಾಣಿಜ್ಯ ಮಂಡಳಿದೇ ಇದು ಸಿನಿಮಾ, ಅದು ಇನ್ನೊಂದು ಹೆಗ್ಗಳಿಕೆ. ಜೊತೆಗೆ ನಾನು ರಂಗಭೂಮಿಯಿಂದಲೂ ಬಂದಿರಿಂದ ಮತ್ತೆ ಸಿನಿಮಾದ ಎಲ್ಲ ಬ್ರಾಂಚಲ್ಲೂ ಕೆಲಸ ಮಾಡೋದು, ರೈಟರ್ ಆಗಿ, ನಿರ್ದೇಶಕನಾಗಿ, ನಟನಾಗಿ ಎಲ್ಲ ಬ್ರಾಂಚಲ್ಲೂ ಕೆಲಸ ಮಾಡೋನಾಗಿರೋದ್ರಿಂದ ಸಿನಿಮಾ ನೋಡ್ತಿದ್ದೆ ಗೊತ್ತಾಗುತ್ತೆ. ಸಿನಿಮಾನೇ ಮಾತಾಡುತ್ತೆ, ನೀವು ಮಾತಾಡೋ ಅವಶ್ಯಕತೆ. ಯಾವತ್ತು ಸಿನಿಮಾ ಮಾತಾಡಬೇಕು, ಸಿನಿಮಾ ಮಾತಾಡುತ್ತೆ. ಹಾಗಿದೆ ಆ ಸೌಂಡ್ ಡಿಸೈನ್ ಆಗಿರಲಿ, ಯಾರೋ ಚೆನ್ನಾಗಿ ಮಾಡಿದ್ದಾರೆ, ಮತ್ತು DOP ಇರ್ಬೋದು, ನಿಮ್ಮ ಶಾರ್ಟ್ ಡಿವೈಡ್ ಮಾಡಿರೋದಿರ್ಬೋದು. ಸಿನಿಮಾ ಅಂತಕ್ಕಂಥದ್ದು ವಿಡಿಯೋ ಮತ್ತು ಆಡಿಯೋ, ಡಾಕ್ಯುಡ್ರಾಮಾ ಅಲ್ಲ. ಡಾಕ್ಯುಡ್ರಾಮ್ಗೆ ಆಕಾಶವಾಣಿ ಇದೆ, ನಾಟಕ ಇದೆ, ಸೀರಿಯಲ್ ಇದೆ, ಅವೆಲ್ಲ ಇದೆ. ಸಿನಿಮಾ ಸೌಂಡ್ ಔಟ್ ವಿಜುವಲ್ಸಲ್ಲಿ ಇರುತ್ತೆ. ಅದು ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಸಾಮಾನ್ಯಕ್ಕೆ ಯಾವುದೇ ಒಂದು ಟೀಸರ್ ಕಟ್ ಮಾಡಿದ್ರೆ ಪಂಚ್ ಡೈಲಾಗ್ಗಳನ್ನ ಇಟ್ಕೊಂಡು ಅದ್ರ ಬೇಸಲ್ಲಿ ಹೋಗ್ತೀವಿ, ಬೇಗ ಅಟ್ರಾಕ್ಟ್ ಆಗಬೇಕು ಅಥವಾ ರೀಚ್ ಆಗಬೇಕು ಅಂತ. ಆದರೆ ನೀವೊಂದು ಸಿನಿಮಾನ ಆ ಭಾಷೆ ಆಗಿದೆ, ಆ ಭಾಷೆಯಲ್ಲಿ ಹೇಳಿದಿರಿ. ಸಿನಿಮಾ ಭಾಷೆ ಇದೆ, ಆಡಿಯೋ ಮತ್ತು ವಿಡಿಯೋನೇ, ಅದನ್ನೇ ಇಲ್ಲಿ ಹೇಳಿದಿರಿ. ಅದೇ ಗೆಲ್ಲೋದು, ಅದೇ ಉಳಿಯೋದು. ಹಾಗೆ ನೀವು ಆಲ್ರೆಡಿ ಗೆದ್ದಾಗಿದೆ ಅಂತ ನಾನು ಭಾವಿಸ್ತೇನೆ. ಕನ್ನಡಕ್ಕೆ ನಿರಂತರವಾದ ಇನ್ನೊಬ್ಬ ನಟ ನಮ್ಮ ಜೊತೆಗೆ ಸಿಕ್ಕಿದ್ದಾನೆ ಅಂತ ಅನ್ಕೋತೀನಿ. ಇದ್ರ ಮೇಲೆ ಇನ್ನೂ ಒಂದು 10 ಸಿನಿಮಾಗಳು 100ರ ಗಂಟೆ ದಾಟ್ಲಿ, ಕನ್ನಡಕ್ಕೆ ಒಬ್ಬ ನಟನಾಗಿ ಉಳ್ಕೊಳ್ಳಿ. ನಮ್ಮ ಜೊತೆ ನೀವೆಲ್ಲರೂ ಕೂಡ ದಯವಿಟ್ಟು ತಾವು ತಮ್ಮಲ್ಲಿ ಕೇಳುವ ಒಂದು ಸಹಾಯ ಏನು ಅಂತಂದ್ರೆ, ಈಗ ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ ಆಗಿದೆ. ಈ ವಿಷಯಸ್ನ ನೋಡಿದಿರಿ. ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಸೋಷಿಯಲ್ ಮೀಡಿಯಾದ ದಯವಿಟ್ಟು ಹಂಚ್ಕೊಳ್ಳಿ. ಇಂಥದ್ದು ಸಿನಿಮಾ ಬರ್ತಿದೆ, ಆ ಕ್ವಾಲಿಟಿಲಿ ಹೀಗಿದೆ, ಆ ಸಿನಿಮಾನ ನಾವು ಗೆಲ್ಲಿಸ್ಬೇಕು. ನಿಮ್ಮ ಒಂದೊಂದು ಲೈನು ಅಲ್ಲೆಲ್ಲ 4 ಜನಕ್ಕೆ ರೀಚ್ ಆದರೆ ಕನ್ನಡದ ಮನಸ್ಸುಗಳನ್ನ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ನಾನು ಯಾಕೆ ಬರೀಬೇಕು ಅನ್ನೋದು ಬಿಟ್ಟು ನಾನು ಬರೀಲೇಬೇಕು, ಇದು ನಂದು ಸಿನಿಮಾ ಅಂತ ಚೂರು ಮನಸ್ಸಿಗೆ ತಗೊಳ್ಳಿ. ಈ ಹುಡುಗ ಬೆಳೆದಿದ್ದಾನೆ, ಲಾಗರನಾಗಿ ಉಳಿತಾನೆ. ಎಲ್ರಿಗೂ ನಮಸ್ಕಾರ. ಕಪಲೆ ಥಿಯೇಟರ್ನ ಶಿವಣ್ಣ ಹೇಳಿದಾಗೆ ನಾವು ಫಸ್ಟು ನಂದಾಲೋಚನೆ ರಿಲೀಸ್ ಆದಾಗ ಯಾವ ಥರ ನೋಡಿದ್ರು ಅದೇ ರೀತಿ ಒಂದು ಜನಗಳು ಇಲ್ಲೂ ನೋಡಿದ್ದೀನಿ ನಾನು. ತುಂಬ ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಆಕ್ಚುಲಿ ಸ್ಟೋರಿ ಬಂದು ರಿಲೇಟೆಡ್ ಸ್ಟೋರೀಸ್. ಯಾವುದೇ ಟೈಟಲ್ ನ ಇಡಬೇಕು ಅಂತ ಆಗಲಿ ಇಲ್ಲ ಪ್ರಮೋಷನ್ ಆಗಲಿ ಇಟ್ಟಿರಲ್ಲ. ಸ್ಕ್ರಿಪ್ಟ್ ಮಾಡುವಾಗಲೇ ರೈಟ್ ಟೈಟಲ್ ಬಂದಿದ್ದು. ಸೊ ಹಂಗಾಗಿ ಟೈಟಲ್ ಇಟ್ಟಿದ್ದು ಸರ್. ನಿಮಗೆ ಮೇ ಬಿ ಏನು ನೋಡಿದಿರಲ್ಲ, ಸೊ ಅದನ್ನ ಹೋಲ್ ಸಿನಿಮಾ ನೋಡಿದ್ರೆ ನಿಮ್ಗೆ ಆ ಟೈಟಲ್ಗೆ ಏನಕ್ಕೆ ಇಟ್ಟಿದ್ದಾರೆ, ಆ ಟೈಟಲ್ ಏನಕ್ಕೆ ಬಂದಿದೆ ಅನ್ನೋದು ನಿಮಗೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸರ್. 90s 95 ಟೈಮಲ್ಲಿ ಬಂದಿರೋಂಥ, ತುಂಬಾ ಚೈಲ್ಡ್ಹುಡ್ ಡೇಸ್ ಇಂದ ನೋಡ್ಕೊಂಡು ಬಂದಿರೋಂಥ ಹೀರೋ ಸರ್. ಇಲ್ಲ ಗೊತ್ತಾಯ್ತು ಸರ್, ನಾನು ಮಂಡ್ಯದವನು ಸರ್, ಶ್ರೀರಂಗಪಟ್ಟಣ ಮೈಸೂರು. ಈಗ ಒಂದು 10 years ಇಂದ ಸೆಟ್ಲ್ ಆಗಿದ್ದೀನಿ ಅಷ್ಟೇ, ಬಟ್ ಬೇಸಿಕಲಿ ಮೈಸೂರು ಸರ್. ಹೇಳಿ ಇಲ್ಲಲ್ಲ ಸರ್, ಅದು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಬಟ್ ಸಿನಿಮಾ ಒಂದು ವಿಂಟೇಜ್ ಸ್ಟೈಲಲ್ಲಿ ಸೆಟ್ ಮಾಡಿದ್ವಿ ಸರ್. ಹೋಲ್ ಸಿನಿಮಾ ಬಂದು ವಿಂಟೇಜ್ ಸ್ಟೈಲಲ್ಲಿದೆ. ಯೋಗಿ ಸರ್ ಏನಕ್ಕೆ ಸೆಲೆಕ್ಟ್ ಆಗಿದ್ದು ಅಂದರೆ, ಮೇ ಬಿ ಅವ್ರಿಗಿನ್ನ ನನ್ನ ಕತೆಗೆ ಬೇರೆ ಯಾರು ಬರಲಿಲ್ಲ ಸರ್. ಚೆನ್ನೈಯಿಂದ ನಾನು ನಮ್ಮ ಶಶಾಂಕ್ ಸರ್ ಕಾಲ್ ಮಾಡಿ ಸರ್ ಬಗ್ಗೆ ಸರ್ ಮಾಡೋಣ ಅಂತ ಹೇಳ್ಕೊಂಡಿದ್ದೀನಿ ಅಂತ ಅನ್ನುವಾಗ್ಲೇ ಎಲ್ಲರೂ ಹ್ಯಾಪಿ ಆದರು ಸರ್. ನಾನು ಶಶಾಂಕ್ ಸರ್ಗೆ ಒಂದು ಮಾತು ಹೇಳಿದೆ, ಇದನ್ನ ಯೋಗಿ ಸರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಅವ್ರು ಆ ಮೂಮೆಂಟಲ್ಲಿ ಒಂದು ವರ್ಡ್ಸ್ ಹೇಳಿದ್ರು ಯೋಗಿ ಸರ್ ಬಗ್ಗೆ. ಮೇ ಬಿ ಅದು ಇನ್ನೂ ನನಗೆ ಆ ಮೂಮೆಂಟ್ ಇದೆ. ನಮ್ಮ ಆಕಾಶ ಅಂತ ಇದ್ದಾನೆ, ಸೊ ಯಾವಾಗಲೂ ಅವ್ನಿಗೆ ಹೇಳ್ತೀನಿ ಈ ಥರ ಏನಾದರೂ ಮಾಡಬೇಕು ಅನ್ನೋದು. ಆಕಾಶ ಮತ್ತು ನಮ್ಮ ಶಶಾಂಕ್ ಸರ್ ಹೇಳಿದ ಮಾತು ಯೋಗಿ ಸರ್ನೇ ಬೇಕು ಅನ್ನೋದಕ್ಕೆ ರೀಸನ್ನು ಈ ಕತೆ ಇದು ಮಾಡಿ ಸರ್, ಡಿಮ್ಯಾಂಡ್ ಮಾಡಿ. ಇಲ್ಲ, ಅದೊಂದು ಜಸ್ಟ್ ಪ್ಲೇಸ್ಗೆ ಒಂದು ನೇಮ್ ಇಟ್ಕೊಂಡಿದ್ದೀವಿ ಸರ್ ಟೀಸರ್ಗೋಸ್ಕರ. ಬಟ್ ಪ್ಲೇಸ್ ನಿಮಗೆ ಓವರ್ ಆಲ್ ಸಿನಿಮಾ ನೋಡುವಾಗ ನಿಮ್ಗೆ ಅದೊಂದು ಪ್ರಾಪರ್ ಆಗಿ ಒಂದು ಯೂನಿವರ್ಸ್ ಸೆಟ್ ಆಗುತ್ತೆ.
ಇಲ್ಲ, ನನಗೆ ಅದು ಕಿಂಗ್ ಬರುತ್ತೆ ಅಂತ ಗೊತ್ತಿದ್ದೆ ಇದನ್ನ ಇಟ್ಟಿದ್ದು ನಾವು. ಇಲ್ಲ ಸರ್, ಬಿಫೋರ್ ಸ್ಕ್ರಿಪ್ಟ್ ಮಾಡಿದ್ದು 3-4 ಇಯರ್ಸ್ ಬ್ಯಾಕ್ ಸರ್. ಮೇ ಬಿ ಆ ಕಿಂಗ್ ಬರ್ತಿರೋದು ಈಗ ಅಲ್ಲ. ಸೊ ನಾವು ಬಿಫೋರ್ 3-4 ಇಯರ್ಸ್ ಬ್ಯಾಕೇನೆ ಕಿಂಗ್ ಅಂತ ಟೈಟಲ್ ಇಟ್ಕೊಂಡಿದ್ದೆ. ನಾನು ಅದನ್ನು ಯೋಗಿ ಸರ್ ಹತ್ರನೂ ಡಿಸ್ಕಷನ್ ಮಾಡಿದ್ದೀನಿ. ಹೋಲ್ ನನ್ನ ಟೀಮ್ ಗೊತ್ತಿದೆ ಸರ್ ಆ ವಿಚಾರ. ಡೆಫಿನೆಟ್ ಆಗಿ ಸರ್. ಸರ್ ಹೋಲ್ ಮೇ ಬಿ ನೀವು ಟೀಸರ್ ನೋಡಿದಾಗ ಶಿವಣ್ಣ ಒಂದು ಮಾತು ಹೇಳಿದ್ರು, ನಂಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಹೋಲ್ ಆಲ್ ಟೀಸರಲ್ಲಿ ಹೇಳ್ಬೇಕು ಅಂದ್ಕೊಂಡಿದ್ದೆ ಆ ಪೋರ್ಷನ್ಸ್ ಅನ್ನ. ಯೋಗಿ ಸರ್ನ ಟೀಸರ್ ನೋಡುವಾಗ ಎಲ್ರಿಗೂ ನನ್ನ ಥಾಟ್ಸ್ ಬರುತ್ತೆ, ಇದೇನೋ ತುಂಬ ಅಲ್ಟಿಮೇಟ್ ವೈಲೆನ್ಸ್, ಅದು ಇದು ಆಕ್ಷನ್ ಅದು ಇದು ಅಂತ ಹೇಳಿ. ಎಂಡ್ ಮೂಮೆಂಟ್ ಅಲ್ಲಿ ಯೋಗಿ ಸರ್ ಕಣ್ಣಲ್ಲಿ ನೀರು ಬರ್ತಲ್ಲ, ಹೋಲ್ ಸಿನಿಮಾ ಅದೇ ಆಗಿದೆ ಸರ್. ಸೊ ಈ ಟೀಸರ್ ಇಂದ ಹೇಳಕ್ ಕೊಟ್ಟಿದ್ದು ಅದೇನ. ಯೋಗಿ ಸರ್ನ ಮೇ ಬಿ ಗೊತ್ತಿಲ್ಲ ಸರ್, ದೊಡ್ಡವ್ರ ಬಗ್ಗೆ ಆಗ್ಲಿಲ್ಲ, ಮುಂದೆ ಮಾಡಿರೋ ಬಗ್ಗೆ ಗೊತ್ತಿಲ್ಲ. ಬಿಗ್ಗೆಸ್ಟ್ ಆಕ್ಟರ್ ಸರ್. ನಾನು ಚೆನ್ನೈಲಿ ಇದನ್ನ ತೋರಿಸ್ತಿರುವಾಗ ಎಲ್ಲರೂ ಸರ್ಪ್ರೈಸ್ ಅಲ್ಲಿ ಶಾಕ್ ಆಗಿದ್ದ ಡೇಸ್ಗಳಿದೆ. ಟೀಸರ್ ನೋಡಿ ಯಾರಿದು ಅಂತ ಹೇಳಿ. ಅಷ್ಟು ದೊಡ್ಡ ಆಕ್ಟರ್ ಸರ್. ಇವನ್ ನನ್ನ ಚೆನ್ನೈ ಟೀಮ್ ಗೊತ್ತಿದೆ ಸರ್. ಇವರು ನೋಡಿ ಯಾರಿದು ಅಂತ ಹೇಳಿ ಸರ್ಚ್ ಮಾಡಿದ್ದಾರೆ ಸರ್. ನನ್ನ ಮುಂದೆನೆ ಸರ್ಚ್ ಮಾಡಿದ್ದಾರೆ ಯೋಗಿ ಸರ್ ಬಗ್ಗೆ. ಈ ಮಟ್ಟದ ಪರ್ಫಾರ್ಮೆನ್ಸ್ ಅಂತ. ಆಮೇಲೆ ಪ್ರತಾಪ್ ನಾರಾಯಣ್ ಸರ್ ನೆನ್ನೆ ನಾನು ಮೀಟ್ ಮಾಡುವಾಗ ಒಂದು ಮಾತು ಹೇಳ್ತಿದ್ರು. ಅವರು ಕಣ್ಣಲ್ಲಿ ಡ್ರಾಪ್ ನೀರು ಹಾಕುವಾಗ ಅವರೇ ಅಪೋಸಿಟ್ ಅಲ್ಲಿ ಇದ್ದಿದ್ದು ಸರ್. ಅವ್ರು ಎಕ್ಸಾಕ್ಟ್ ಒಂದು ಮಾತು ಹೇಳಿದ್ರು, ಅದು ಯೋಗಿ ಸರ್ ಸ್ಟ್ರೆಂತ್ ಏನು ಅನ್ನೋದನ್ನ, ಅಂದ್ರೆ ಅದೊಂದು ಮೂಮೆಂಟ್ ಇದೆ ಸರ್. ಸೊ ಹಂಗಾಗಿ ಯೋಗಿ ಸರ್ಗೆ ಬೆಟರ್ ಆಪ್ಷನ್ ನನಗೆ ಯಾವುದು ಇರಲಿಲ್ಲ ಸರ್. ಯಾವ ಡೈಲಾಗ್ ಬಗ್ಗೆ ಸರ್? ಡೆಫಿನೆಟ್ಲಿ ಸರ್, ನಾನು ಈಗಲೂ ಹೇಳ್ತೀನಿ ಸರ್, ನೀವು ಥಿಯೇಟರ್ಲ್ಲಿ ಬಂದು ಆ ಸಿನಿಮಾ ನೋಡಿ, ನೀವೀಗ ಏನು ಟೀಸರ್ ನೋಡಿದಿರಲ್ಲ ಅದಕ್ಕೆ 100% ನಿಮಗೆ ಇದು ಕೊಡ್ತೀನಿ ಸರ್ ನಾನು. ಡೆಫಿನೆಟ್ ಆಗಿ ಸರ್. ಒನ್ ಮೋರ್ ಥಿಂಗ್ ಸರ್, ಮೇ ಬಿ ಜಸ್ಟ್ ಇದೆಲ್ಲ ಕಂಟೆಂಟ್ ಅದೆಲ್ಲ ಮೇರೆ ಬಿಗ್ಗೆಸ್ಟ್ ಬಜೆಟಲ್ಲಿ ಸಿನಿಮಾ ಆಗ್ತಿದೆ ಸರ್. ಬಿಗ್ಗೆಸ್ಟ್ ಬಜೆಟಲ್ಲಿ ಸ್ವಲ್ಪ ಅಷ್ಟೇ ಆಗಿದೆ ಟೀಸರ್ ಪೋರ್ಷನ್ನು. ರಿಮೈನಿಂಗ್ ಒಂದಷ್ಟು ಪೋರ್ಷನ್ಸ್ಗಳಾಗಿದೆ. ನೆಕ್ಸ್ಟ್ ಮಂತ್ ಎಂಡಲ್ಲಿ ಸ್ಕೆಡ್ಯೂಲ್ಸ್ಗಳು ಸ್ಟಾರ್ಟ್ ಆಗ್ತಿದೆ ಸರ್. ಚೆನ್ನೈಲಿದೆ ಸರ್, ಮಂಗಳೂರಲ್ಲಿದೆ, ಮೈಸೂರಲ್ಲಿದೆ ಸರ್. ಇನ್ನೊಂದಷ್ಟು ಪ್ಲಾನ್ ಆಗಿರ್ತದೆ. ಇಲ್ಲ, ಆಕ್ಚುಲಿ ಫಸ್ಟು ನಾನು ಯೋಗಿ ಸರ್ ಪ್ಲಾನ್ ಮಾಡಿದ್ದು, ಮತ್ತೆ ನನ್ನ ಪ್ರೊಡ್ಯೂಸರ್ ಹತ್ರ ಡಿಸ್ಕಷನ್ ಮಾಡಿದ್ದು ಜಸ್ಟ್ ಕನ್ನಡ ತಮಿಳ್ ಎರಡೇನೆ ಸರ್. ಅದಾದ್ಮೇಲೆ ಯೋಗಿ ಸರ್ ಹತ್ರ ಡಿಸ್ಕಷನ್ ಮಾಡ್ತಾನೆ, ಓಕೆ ಇನ್ನೊಂದು ಲ್ಯಾಂಗ್ವೇಜ್ ಹೋಗೋಣ ಅಂತ ಹೇಳಿದ್ದು ಸರ್. ಓಕೆ, ಅವ್ರಿಗೂ ಆಕ್ಚುಲಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇರಲಿಲ್ಲ ಸರ್. ಬೇಡ ಜಾಕ್, ನಾವು ನಾರ್ಮಲ್ ಆಗಿ ಹೋಗೋಣ ಅಂತ. ನನಗೂ ಅಷ್ಟೇ ಎರಡೆಲ್ಲ ಲ್ಯಾಂಗ್ವೇಜ್ ಹೋಗೋಣ ಸರ್ ಅಂತಾನೆ ಇದ್ದಿದ್ದು. ಬಿಕಾಸ್ ತಮಿಳಲ್ಲಿ ಇದ್ದಿದ್ದರಿಂದ ನಾನು ಅಲ್ಲಿ ಹೋಗೋಣ ಅಂತ ಅಂತಿದ್ದೆ. ಸರ್ ಇಲ್ಲಿಗೆ ಹೋಗೋಣ, ಎಲ್ಲಕ್ಕೂ ಹೋಗೋಣ ಅಂತಾನೆ ಹೇಳ್ತಿದ್ದು. ಲಾಸ್ಟ್ ಮೂಮೆಂಟ್ ಕಾಲ್ ಸರ್, ತೆಲುಗು ತಗೊಂಡಿದ್ದು ಲಾಸ್ಟ್ ಮೂಮೆಂಟಲ್ಲಿ ಸರ್ ಹತ್ರ ಡಿಸ್ಕಷನ್ ಮಾಡಿದ್ನ ತಗೊಂಡಿದ್ದು ಸರ್. ಇಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ದು. ಪ್ರಸಾದ್ ಸ್ಟುಡಿಯೋದಲ್ಲಿ 2 years ಕೋರ್ಸ್ ಮಾಡಿ ಅದಾದ್ಮೇಲೆ ಅಯೋಧ್ಯೆ ಅಂತ ಹೇಳಿ ಒಂದು ಮೂವಿ ಇದೆ ಸರ್, ಮೂರ್ತಿ ಅಣ್ಣ ಅಂತ ಹೇಳಿ, ಅವ್ರ ಹತ್ರ ಕೆಲಸ ಮಾಡಿದ್ದೀನಿ. ಅಲ್ಲಿ ಚೆನ್ನಾಗಿ ಕೆಲಸಗಳು ಮಾಡಿ ಸರ್ ತುಂಬ. ಹಾ, ಇಲ್ಲ ಸರ್, ಇಂಡಿಯನ್ ಸಿನಿಮಾ ಅದು ಇಲ್ಲಿಗೆ ಮಾತ್ರ ಇದೆ ಸರ್, ಯೂಟ್ಯೂಬಲ್ಲಿ ಇಲ್ಲ. ಹಾ, ಜಸ್ಟ್ ನಮಗೋಸ್ಕರ ಇಟ್ಕೊಂಡಿದ್ದೆ. ಇಲ್ಲ ಸರ್, ಬರೀ ಇಲ್ಲಿಗೆ ಸ್ಕ್ರೀನ್ ಮಾಡೋದಕ್ಕೆ ಮಾತ್ರ ಇಟ್ಕೊಂಡಿದ್ದೀವಿ. ಯೂಟ್ಯೂಬಲ್ಲಿ ಆ ಸಾಂಗ್ ಬಂದಿಲ್ಲ ಸರ್. ತುಂಬ ದೊಡ್ಡ ಆರ್ಟಿಸ್ಟ್ ಬರ್ತಿದ್ದಾರೆ ಸರ್. ತಮಿಳಿಂದ ಒಂದಷ್ಟು ಜನ ಬರ್ತಿದ್ದಾರೆ, ತೆಲುಗುವಿಂದ ಬರ್ತಾರೆ, ಮಲಯಾಳಂದ ಬರ್ತಾರೆ, ಬಾಲಿವುಡ್ ಇಂದ ಒಂದಷ್ಟು ಜನ ಬರ್ತಿದ್ದಾರೆ ಸರ್. ಹಾ, ತುಂಬಾ ದೊಡ್ಡ ಆಕ್ಟರ್ ಬರ್ತಿದ್ದಾರೆ ಸರ್. ಈಸಿ ಇದೆ ಅಲ್ಲ? ಇಲ್ಲ, ಯೋಗಿ ಸರ್ ನನ್ಗೆ ಪ್ರೆಷರ್ ಕೊಟ್ಟಿದ್ರೆ ಅದು ಪ್ರೆಷರ್ ಆಗ್ತಿತ್ತು. ಅವರು ನಂಗೆ ಕೊಟ್ಟಿಲ್ಲ. ಡೆಫಿನೆಟ್ ಆಗಿ ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ. ನನ್ನ ಕಡೆಯಿಂದ, ನನ್ನ ಟೀಮ್ ಕಡೆಯಿಂದ, ನನ್ನ ಹೋಲ್ ಟೀಮ್ ಕಡೆಯಿಂದ ಡೆಫಿನೆಟ್ ಆಗಿ ಯೋಗಿ ಸರ್ಗೆ ಇದು ಬಿಗ್ಗೆಸ್ಟ್ ಹಿಟ್ ಆಗುತ್ತೆ ಇಂಡಿಯನ್ ಸಿನಿಮಾ. ಸರ್ ಅದೊಂದು ಸಿನಿಮಾದಲ್ಲಿ ಹೇಳ್ತೀನಿ, ಡೆಡ್ ಮ್ಯಾನ್ಸ್ ಅನ್ನೋದು ಅದೊಂದು ಚಾಪ್ಟರ್ ವೈಸ್ ಅಲ್ಲಿ ಹೋಗ್ತಿದ್ದೀನಿ ಸರ್. ಈ ಸಿನಿಮಾ ಎಂಡಲ್ಲಿ ಈ ಸಿನಿಮಾ ಎಂಡ್ಗೆ ಹೋದಾಗ ನಿಮ್ಗೆ ಅದಕ್ಕೆ ಆನ್ಸರ್ ಸಿಗುತ್ತೆ ಸರ್. ಏನಕ್ಕೆ ಡೆಡ್ ಮ್ಯಾನ್ ಶೋ ಅಂತ ಹೇಳ್ತಿದ್ದೀನಿ ಅನ್ನೋದಕ್ಕೆ ಅದೊಂದು ಆನ್ಸರ್ ಸಿಗುತ್ತೆ ಸರ್. ಸೆಟ್ಗಳು ಸರ್, ಆಲ್ಮೋಸ್ಟ್ ಸೆಟ್ ಈಗ ಒಂದಷ್ಟು ಟೀಮಲ್ಲಿ ಡಿಸ್ಕಷನ್ ಆಗ್ತಿದೆ ಸರ್, ಎಲ್ಲೆಲ್ಲಿ ಮಾಡ್ಬೇಕು, ಏನೇನು ಮಾಡಬೇಕು ಅಂತ ಹೇಳಿ. ಅದನ್ನು ಯೋಗಿ ಸರ್ ಹತ್ರ ಡಿಸ್ಕಷನ್ ಮಾಡ್ತಿದ್ದೀವಿ, ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಸರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ 2 ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ನಾವು ಪ್ರೊಡ್ಯೂಸರ್ಸ್ ಆಗಿ ಮಾತು ಸ್ವಲ್ಪ ಕಮ್ಮಿ. ಸೊ ನೀವೇನೇ ಕೇಳಬೇಕಾದ್ರೂ ಒಂಚೂರು ಕಮ್ಮಿ ಕೇಳಿದ್ರೆ ನಮಗೂ ಖುಷಿ. 2ನೇದು, ನಮ್ಮ ಡೈರೆಕ್ಟ್ ಹೇಳಿದ್ದಾರೆ ಆದಷ್ಟು ಏನು ಬಿಟ್ಕೊಡ್ಬೇಡಿ ಅಂತ. ಸೊ ಅದರಿಂದ ಮೇ ಬಿ ಇನ್ಕಂಪ್ಲೀಟ್ ಆನ್ಸರ್ ಸಿಗ್ಬೋದೇನೋ, ಬಟ್ ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕಷ್ಟೆ. ಸರ್, ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇದೆ ಸರ್. ಇಲ್ಲ, ಇವ್ರದ್ದು IT ವರ್ಲ್ಡು, ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ಇಲ್ಲ, ನಾನು ರಿವೀಲ್ ಮಾಡಿದ್ರೆ ಅರ್ಧ ಪ್ರಾಬ್ಲಮ್ ಆಗೋದು. ಬಟ್
ಆ್ಯಕ್ಚುಲಿ ಇನ್ನು ಬಜೆಟ್ ಆ್ಯಕ್ಚುಲಿ ಮಾತಾಡಿದ್ದೀವಿ, ಇನ್ನು ಡಿಸ್ಕಷನಲ್ಲಿ ಇದೆ ಬಜೆಟ್. ಸೊ ಆ್ಯಕ್ಚುಲಿ ಪ್ರಾಸೆಸ್ ಎಲ್ಲ ಇದು ಮಾಡಿ ಆಮೇಲೆ ಬಜೆಟ್ನ ಫೈನಲ್ ಆಗಿ ಮಾಡಬೇಕು ಅಂತ, ಲೈಕ್ ಇನ್ನೂ ವರ್ಕಿಂಗಲ್ಲಿದೆ ಬಜೆಟ್. ಹಿರಿಯರಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಶಾಂಕ್ ಶೇಷಗಿರಿ. ಸೊ ಇದು ಯೋಗಿ ಅಣ್ಣನ 50ನೇ ಸಿನಿಮಾ ಆ್ಯಂಡ್ ನಮ್ಮ ಜಾಕ್ ಸರ್ನ 2ನೇ ಸಿನಿಮಾ. ಇದು ಎಲ್ಲರಿಗೂ ಸ್ಪೆಷಲ್ ಆದಂತಹ ಸಿನಿಮಾ. ಯಾಕೆ ಅಂತಂದರೆ ಇವತ್ತು ಆ್ಯಕ್ಚುಲಿ ನಾನು ಯೋಗಿ ಅಣ್ಣ ಸ್ವಲ್ಪ ಭಾವುಕರಾಗಿದ್ದು ನಾನು ಮೊದಲನೇ ಬಾರಿ ಕಂಡಿರೋದು. ಯಾಕೆಂತಂದರೆ ನಮ್ಮ ರಗಡ್ ಲುಕ್ಕಲ್ಲಿ ನಾವು ನೋಡಿ ನೋಡಿ ನಮ್ಗೆ ಒಂದು ಅಭ್ಯಾಸ ಆಗ್ಬಿಟ್ಟು ಇವತ್ತು ಅಣ್ಣ ಒಂಚೂರು ಕಣ್ಣಲ್ಲಿ ನೀರು ಕಟ್ಕೊಂಡ್ರು ಶಿವಣ್ಣನ ಜೊತೆ ಮಾತಾಡ್ಬೇಕಾರೆ, ಅಪ್ಪು ಅಣ್ಣನ ಬಗ್ಗೆ ಮಾತಾಡ್ಬೇಕಾರೆ. ಆ್ಯಂಡ್ ಶಿವಣ್ಣ ಆ್ಯಕ್ಚುಲಿ ಹೇಳ್ದಂಗೆ ಆ ಒಂದು ಕಣ್ಣೀರಿನ ಕಥೆ ಅದು ಶಿವಣ್ಣಂಗೆ ಮುಟ್ಟಿದೆ. ನಿಮ್ಮೆಲ್ರಿಗೂ ಮನ ಗೆಲ್ಲೋ ಥರ ನಾವು ಮಾಡಿದೀವಿ ಅಂತ ಅನ್ಕೋತೀವಿ. ಆ್ಯಂಡ್ ಇದೆಲ್ಲ ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮ ಜಾಕ್ ಸರ್ ಹಾಗೂ ನಮ್ಮ ಅಣ್ಣ ಯೋಗಿ ಅಣ್ಣಂಗೆ. ಆ್ಯಂಡ್ ಪ್ರೊಡ್ಯೂಸರ್ ಸಪೋರ್ಟ್ ಮಾತ್ರ ಸಖತ್ತಾಗಿದೆ. ಇದಕ್ಕೆ ಆ್ಯಕ್ಚುಲಿ ನನ್ನ ಇವಾಗ ಸಿನಿಮಾ ಕೆರಿಯರಲ್ಲಿ ಅಂದರೆ ಆಸ್ ಎ ಮ್ಯೂಸಿಕ್ ಕಂಪೋಸರ್ ಆಗಿ ವರ್ಕ್ ಮಾಡ್ತಿರುವಂತಹ ಸಿನಿಮಾಗಳಲ್ಲೆಲ್ಲ ಅತಿ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಯಾಕೆಂದ್ರೆ ಈಚ್ ಅಂಡ್ ಎವ್ರಿ ಬಿಟ್ಸ್ ಅಂಡ್ ಪೀಸಸ್ ಲೈವ್ ಮಾಡಿದೀವಿ. ಅದೊಂದು ನನಗೆ ಹೆಮ್ಮೆ ಇದೆ. ಇನ್ನು ಸಿನಿಮಾ ಇದು ಆಕ್ಚುಲಿ ನಿಮ್ಗೆ ಟೀಸರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದೆ ಎಲ್ರಿಗೂ? ಥ್ಯಾಂಕ್ ಯು ಸೋ ವೆರಿ ಮಚ್. ಇವತ್ತು ನನ್ನ ಬ್ರದರ್ಸ್ ಬಂದಿದ್ದಾರೆ, ಫ್ಯಾಮಿಲಿ ಬಂದಿದ್ದಾರೆ. ಅಂಡ್ ಎಲ್ಲರ ಮುಂದೆ ಇವತ್ತು ಒಂದು ನಮ್ಮ ಅಣ್ಣನ ಒಂದು 50ನೇ ಸಿನಿಮಾ, ಹಾಗೆ ನಮ್ಮ ಜಾಕ್ ಸರ್ನ ಸ್ಪೆಷಲ್ ಮೂಮೆಂಟ್ ಇವತ್ತು ನಾ ಕಣ್ಮುಂದೆ ನೋಡಿದ್ದೀನಿ. ಅಂಡ್ ನೀವೆಲ್ಲರೂ ಈ ಸಿನಿಮಾನ ಬೇರೆ ರೀತಿ ನೋಡ್ತೀರಾ. ಇಟ್ ಈಸ್ ಅನ್ ಇಂಡಿಯನ್ ಸಿನಿಮಾ ಅಂಡ್ ಇಟ್ ವಿಲ್ ಬಿ ಅ ಬ್ಲಾಸ್ಟ್ ಫಾರ್ ಶೋರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಅಣ್ಣ ಸಾಂಗ್ ಇನ್ನೂ ಪ್ಲಾನ್ ಆಗ್ತಾ ಇದೆ. ಇವಾಗ ಸದ್ಯಕ್ಕೆ ಒಂದು 3 ಸಾಂಗ್ ಅಂತ ಅನ್ಕೊಂಡಿದೀವಿ. ಇನ್ನು ಹೋಗ್ತಾ ಹೋಗ್ತಾ ಒಂಚೂರು ಅಣ್ಣ ಇವಾಗ ಆಕ್ಚುಲಿ ಇವಾಗ ಇದಕ್ಕೇನೆ ನಾವು ಸಿಂಫೋನಿ ಆರ್ಕೆಸ್ಟ್ರಾ ಯೂಸ್ ಮಾಡಿದೀವಿ. ಮತ್ತೆ ಅಂದ್ರೆ ನಾವು ಅಂದ್ರೆ ಚೆನ್ನೈ ಸಿಂಫೋನಿ ಆರ್ಕೆಸ್ಟ್ರಾನೇ. ಬಟ್ ಇದು ಬೇರೆ ಲೆವೆಲ್ ಇರುತ್ತೆ ಅಣ್ಣ ರೀ ರೆಕಾರ್ಡಿಂಗ್. ಇದು ನನ್ನ ಜರ್ನಿನಲ್ಲೇನೆ ತುಂಬಾ ಅತಿ ಅದ್ಭುತವಾಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಆಸ್ ಅ ಮ್ಯೂಸಿಕ್ ಕಂಪೋಸರ್ ಆಗಿ ಇದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಡೈರೆಕ್ಟರ್ ಇಂದ ಸಿಕ್ಕಿದೆ. ಯಾವ ತರ ಬೇಕು ಅನ್ನೋದು ಆಲ್ರೆಡಿ ಫಿಕ್ಸ್ ಆಗಿದೆ. ಇದಕ್ಕೆ ಯೋಗೇಣ್ಣನ್ ಸೈನ್ ಇದೆ, ಎಸ್ ಅಂತ. ಅಂಡ್ ನಮ್ಮ ಇಡೀ ಟೀಮ್, ಪ್ರೊಡ್ಯೂಸರ್ಸ್ ಟೀಮ್ ನನ್ಗೆ ಸಾಥ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಬ್ರದರ್ಸ್ ಆಕಾಶ್ ಅವರು ಹಾಗೂ ದರ್ಶನ್ ರವರು ಎಲ್ಲರ ಒಂದು ಸಪೋರ್ಟ್, ಇಡೀ ಟೀಮ್ ಸಪೋರ್ಟ್. ನಮ್ಮ ಆಮ್ರೋ ಸರ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂಡ್ ವಂಡರ್ಫುಲ್ ಎಡಿಟರ್. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ವೆರಿ ಮಚ್. ಎಸ್, ಅದು ಸರ್ ಹೇಳ್ತಾರೆ ಅಣ್ಣ ಇಂಡಿಯನ್ ಸಿನಿಮಾ ಅಣ್ಣ, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಸಿನಿಮಾಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಮ್ಯಾಟರ್ ಆಗುತ್ತೆ. ಯಾಕಂದರೆ ಡೈರೆಕ್ಟ್ರು ವಿಷನ್. ನಾನು ಈ ಸಿನಿಮಾ ಅವ್ರು ನನ್ನ ಕತೆ ಹೇಳಿದಾಗನು ಆನ್ಲೈನಲ್ಲಿ ಹೇಳಿದ್ರು, ನಾನು ಒಂದೆರಡು ಅವ್ರು ಮಾತಾಡಿದ ತಕ್ಷಣ ನನಗೆ ಸರೆಂಡರ್ ಆಗಿಬಿಟ್ಟೆ. ನಾನು ನೀವು ಹೇಳಿ ಏನು ಮಾಡಬೇಕು ನಾನು ಬಂದು ಮಾಡೋಗ್ತೀನಿ ಅಂತ. ಆ್ಯಂಡ್ ತುಂಬ ಒಂದು ವಿಷನ್ ಇರುವಂಥ ಒಬ್ಬರು ಡೈರೆಕ್ಟರ್, ವೆರಿ ಸ್ಟ್ರೈಟ್ ಫಾರ್ವರ್ಡ್. ಈ ಶುಗರ್ ಕೋಟೆಡ್ ಎಲ್ಲ ಬರಲ್ಲ. ಸೊ ಅದೊಂದು ಖುಷಿ. ಆಮೇಲೆ ವೆರಿ ಈಸಿ ಟು ವರ್ಕ್ ವಿತ್. ಅಂದರೆ ಒಂದು ಫ್ಲೆಕ್ಸಿಬಿಲಿಟಿ ಕೊಡ್ತಾರೆ ಒಬ್ಬ ಆರ್ಟಿಸ್ಟ್ಗೆ. ನಾನು ಹಿಂಗೆ ಮಾಡಬಹುದಾ ಅಂದರೆ ಮಾಡಿ ಸರ್. ಸೊ ಒಬ್ಬ ಆರ್ಟಿಸ್ಟ್ಗೆ ಅದು ಫ್ಲೆಕ್ಸಿಬಿಲಿಟಿ ಸಿಕ್ಕಿದಾಗ ನಥಿಂಗ್ ಲೈಕ್ ದಟ್. ಸರ್ ತುಂಬ ಸ್ಟ್ರಾಂಗ್ ಆಗಿದೆ. ಹೇಳಿದ್ನಲ್ಲ, ಅದೇ ಡೈಲಾಗ್ ನೋಡಿದ್ರಲ್ಲ, ಅದರಲ್ಲೇ ಗೊತ್ತಾಗತ್ತೆ ಕೋಪಿಷ್ಟ, ಮೂಗ್ ಮೇಲೆ ಕೋಪ ಇರುತ್ತೆ. ರಿಯಲ್ ಲೈಫಲ್ಲಿ ಹಂಗೆಲ್ಲ ನಾನು ನಿಮ್ಗೆಲ್ಲ ಗೊತ್ತು, ತುಂಬ ಸಾಫ್ಟ್ ನಾನು. ಅದೇ ಗೊತ್ತಿಲ್ಲ ಅಣ್ಣ. ಆ್ಯಂಡ್ ನಾನು ಇನ್ನೊಂದು ಹೇಳಲೇಬೇಕು, ಎಸ್ಪೆಷಲಿ ಆ ಸೀನೆಲ್ಲ ಆಗಿ ಲಾಸ್ಟಲ್ಲಿ ಯೋಗಿ ನನ್ನ ಹಿಂದೆ ಕ್ಯಾಮ್ರಾ ಇರುತ್ತೆ. ಯೋಗಿಯ ಕಣ್ಣಲ್ಲಿ ನೀರು ಬಂದಾಗ ನನ್ನ ಕಣ್ಣಲ್ಲೂ ನೀರು ಬಂತು ಆ ಸೀನ್ ಬಂದಾಗ. ಕಂಟಿನ್ಯೂಟಿ ಇತ್ತು ಅನ್ನೋ ಒಂದೇ ಒಂದು ಕಾರಣಕ್ಕಿಲ್ಲ ನಾನು ಹೋಗಿ ತಪ್ಕೊಬೇಕು ಅಂತ ನಾನು ಯೋಗಿಗೆ ಆಗಲೇ ಹೇಳಿದೆ. ಆಮೇಲೆ ಆ ಸೀನ್ಗೆ ಯೋಗಿ ಅವ್ರು ಏನು ಗ್ಲಿಸರಿನ್ ಏನು ಯೂಸ್ ಮಾಡಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಗೊತ್ತಿರಲಿಲ್ಲ ನನಗೆ. ಆ ಲಾಸ್ಟಲ್ಲಿ ನಮ್ಮ ಡೈರೆಕ್ಟರ್ ಆ ಥರ ಒಂದು ಐ ಡ್ರಾಪ್ ಬರುತ್ತೆ, ಅದು ಯಾರಿಗೂ ಡಿಸ್ಕಸ್ ಮಾಡಿಲ್ಲ. ಆನ್ ದ ಸ್ಪಾಟ್ ಅವರಿಬ್ಬರದ್ದು ಡಿಸ್ಕಷನ್ ನಡೆದಿತ್ತು. ಬಟ್ ಅದು ನೋಡಿದಾಗ ನಾನು ಭಾವುಕನಾಗ್ಬಿಟ್ಟೆ. ಆ್ಯಂಡ್ ಯೋಗಿ ಸಚ್ ಅ ವಂಡರ್ಫುಲ್ ಆ್ಯಕ್ಟರ್, ಸಚ್ ಅ ನ್ಯಾಚುರಲ್ ಆ್ಯಕ್ಟರ್. ನನಗೆ ಅದೇ ಖುಷಿ. ನನಗೆ ಇವಾಗ ಅವ್ರ ಜೊತೆ ಒಂದು ಟ್ರಾವೆಲ್ ಏನು ಮಾಡ್ತೀನಿ, ಇಟ್ಸ್ ಗೋನ್ ಬಿ ಒಂಥರ ಮೆಮೊರಿ, ಒಂಥರ ನಮ್ಮ ಡಾರ್ಲಿಂಗ್ ಅವರ. ನನಗಿನ್ನ ಗೊತ್ತಿಲ್ಲ, ಇನ್ನು ಅವರು ಫುಲ್ ನನಗೆ ಸ್ಕ್ರಿಪ್ಟ್ ಕೊಟ್ಟಿಲ್ಲ. ಸೊ ಅವರು ಆನ್ ದ ಸ್ಪಾಟಲ್ಲಿ ಏನೋ ಹೇಳ್ತಾ ಇರ್ತಾರೆ. ನಾನು ಹೇಳದ್ನಲ್ಲ, ಲೈಕ್ ಐ ಸೆಡ್, ಐ ಆಮ್ ಅ ಡೈರೆಕ್ಟರ್ ಆರ್ಟಿಸ್ಟ್. ಆ ಡೈರೆಕ್ಟರ್ಗೆ ಏನು ಬೇಕು ಅದನ್ನು ಡೆಲಿವರ್ ಮಾಡೋದೇ ನನ್ನ ಕೆಲಸ. ಸರ್ ಅಗೇನ್ ಕೆಲವೊಂದು ಹೇಳ್ತಾರಲ್ಲ ಸರ್, ಡೆಸ್ಟಿನಿ ಅಂತ. ಲೈಫಲ್ಲಿ ಏನೇ ಒಂದು ಪ್ಯಾಷನಲ್ಲಿ ಮಾಡಿದಾಗ ನಿಮ್ಗೆಲ್ಲೋ ಒಂದು ಕಡೆ ದುಡ್ಕೊಂಬರುತ್ತೆ. ನನಗೆ ಆಲ್ವೇಸ್ ವಾಂಟೆಡ್ ಟು ಬಿ ಎ ಕ್ರಿಕೆಟರ್.
ಎಲ್ಲೋ ಒಂದು ಕಡೆ ಕೊರಗಿತ್ತು ನನಗೆ ಡ್ಯೂ ಟು ಪಾಲಿಟಿಕ್ಸ್. ನಾನು ಹೈಯರ್ ಲೆವೆಲ್ ಕ್ರಿಕೆಟ್ ಎಲ್ಲ ಆಡೋಕ್ಕಾಗಿಲ್ಲ. ಮತ್ತು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಹಾಡ್ತಿರ್ಬೇಕಂದ್ರೆ ಒಂದು ರಾಜ್ ಕಪ್ ಅಂತ ನಡೆಯುತ್ತೆ. ಆ ರಾಜ್ ಕಪ್ ನಡೀತಿರೋ ಅದಕ್ಕೆ ಮುಂಚೆ ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗಿತ್ತು. ನಾನು ಕೇಳಿದಾಗ ನಾನು ಅನ್ಕೊಂಡೆ ಅವ್ರು ಅಲ್ಲಿ ನೋಡಿದ್ದು ಅಂತ. ಇಲ್ಲ ಸರ್, ನಿಮ್ಮ ಭೈರತಿ ರಣಗಲ್ ಸಿನಿಮಾ ನೋಡ್ಬಿಟ್ಟು ಈ ಕ್ಯಾರೆಕ್ಟರ್ ನೀವು ತುಂಬ ಆ್ಯಪ್ಟ್ ಅಂದರು. ಸೊ ಅಗೇನ್ ಅಲ್ಲಿಂದ ಮತ್ತೆ ಆ ಕ್ರಿಕೆಟು ನೀವು ಏನೇ ಒಂದು ಲೈಫಲ್ಲಿ ಒಂದು ಪ್ಯಾಷನಿಂದ ಮಾಡಿದಾಗ ಅದು ಬೇರೆ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ನಾನೇ ಲೈವ್ ಎಕ್ಸಾಂಪಲ್. ಆ್ಯಂಡ್ ಬಂದಿರೋಂಥ ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಎಲ್ರಿಗೂ ನನ್ನ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡಿದ್ದು ಒಂದು ವಿಷಯ ಏನಂದರೆ, ನನ್ನ 50ನೇ ಸಿನಿಮಾಗೆ ಯಾರೂ ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ನಾನು ಫೋನ್ ಮಾಡಿದವ್ರು ಎಲ್ಲರೂ ಹೇಳಿದ್ದೊಂದೇ ಮಾತು, ಯೋಗಿ ನೀನು ಗೆಲ್ಲಬೇಕು, ನೀನು ಗೆಲ್ಲೋದನ್ನು ನಾವು ನೋಡಬೇಕು ಅನ್ನೋ ಒಂದು ವಿಶ್ವಾಸತೆ ಗೊತ್ತಾ. ಸೊ ನನಗದು ಆಲ್ರೆಡಿ ಗೆದ್ದಂಗಾಯಿತು. ಆ್ಯಂಡ್ ಪ್ರತಿಯೊಬ್ಬರೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ಸಾಕಷ್ಟು ವರ್ಷದಿಂದ ಯಾರ ಹತ್ರನೂ ಟಚಲ್ಲಿ ಇರಲಿಲ್ಲ. ಬಿಕಾಸ್ ನಾನು ಜಾಸ್ತಿ ಸೈಲೆಂಟ್ ಆಗಿರೋಕ್ಕೆ ತುಂಬ ಇಷ್ಟಪಡ್ತೀನಿ ಆ್ಯಂಡ್ ಸ್ವಲ್ಪ ದೂರ ಇರ್ತೀನಿ ಎಲ್ಲದರಿಂದ. ಸೊ ಹಾಗಾಗಿ ಹಂಗಾಗಿತ್ತು. ಆ್ಯಂಡ್ ಇನ್ನು ಮುಂದೆ ಎಲ್ಲರ ಜೊತೆನೂ ಪ್ರತಿನಿತ್ಯ ಮಾತಾಡ್ತೀನಿ ಆ್ಯಂಡ್ ಎಲ್ಲರಿಗೂ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಈ ಕಿಂಗ್ ಸಿನಿಮಾ ಜಾಕ್ ನನಗೆ ಬಂದು ಕತೆ ಹೇಳಿದಾಗ, ಅಂದರೆ ಜಾಕ್ ನಿಜವಾಗ್ಲೂ ಈ ಸಿನಿಮಾ ನಾವು ಅಂದರೆ ಫಿನಿಶ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋ ಎಲ್ಲ ಪೊಟೆನ್ಷಿಯಲ್ ಇದೆ, ಬಟ್ ಅದನ್ನು ಹೆಂಗೆ ನಾವು ಸಾಧಿಸೋದು ಅನ್ನೋ ಒಂದು ಕ್ವಶನ್ ಬಂತು. ಸರ್ ತಲೆ ಕೆಡಿಸ್ಕೊಬೇಡಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಫಸ್ಟ್ ಡೇ ಅದೇ ಹೇಳಿದ್ದು. ಇವತ್ತಿಗೂ ನಾನು ಅವನ ಹತ್ರ ಏನಾದ್ರು ಕೇಳಿದ್ರೆ ಜಾಕ್ ಇದೇನಾದ್ರು ಒಂದು ಸ್ವಲ್ಪ ವಿಷಯ ಏನಾದ್ರು ಮಾತಾಡಬೇಕಲ್ಲ ಸರ್, ನನ್ನ ಮೇಲೆ ನಂಬಿಕೆ ಇಡಿ. ಆಯಿತು ಜಾಕ್, ಇದ್ರ ಮೇಲೆ ಇನ್ನೇನು ಮಾತಾಡೋಕ್ಕಾಗಲ್ಲ. ಇವಾಗ ಹೆಂಗೆ ಕ್ವಶನ್ ಕೇಳಿದಾಗ ಆಮೇಲೆ ಹೇಳ್ತೀನಿ ಅಂತ ಆನ್ಸರ್ ಮಾಡ್ತಿದ್ದ, ನೀವು ಕೇಳಿದಕ್ಕೆಲ್ಲ. ಸೊ ಅದೇ ಥರ ನನಗೂ ಸರ್ ಆಮೇಲೆ ಹೇಳ್ತೀನಿ ಅಂತ. ಈ ಟೀಸರ್ ನನಗೆ ತೋರಿಸಿರ್ಲಿಲ್ಲ ಈ ಫೈನಲ್ ಕಾಪಿ, ನಾನು ಇಲ್ಲೇ ನೋಡಿದ್ದು. ಯಾಕಂದರೆ ಮುಂಚೆ ಒಂದು ಟೀಸರ್ನ ಕೊಟ್ಟಿದ್ದ, ಅದು ಯಾರು ಹೇಳಿದ್ರು ಗೊತ್ತಿಲ್ಲ, ಅವನಿಗೆ ಯೋಗಿ ಎಲ್ಲ ಕಡೆ ತೋರಿಸ್ಕೊಂಡು ಓಡಾಡ್ತಿದ್ದಾನೆ ಅಂತ. ನಾವು ಮಾಡಿರೋ ಕೆಲಸ ನಮ್ಗೆ ಖುಷಿ ಇರುತ್ತಲ್ಲ, ಒಂದಷ್ಟು ಜನಕ್ಕೆ ತೋರಿಸಿರ್ತೀವಿ ನಮ್ಗೆ ತುಂಬ ಕ್ಲೋಸ್ ಇರೋವ್ರಿಗೆ. ಸೊ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ, ಕಳ್ಳನ ಮಕ್ಕಳು ಸಿಕ್ಕಾಕೊಂಡ್ರೆ ಸರಿ ಅಂತ. ಇವತ್ತು ಇಲ್ಲಿ ಬಂದು ಕೂರೋವರೆಗೂ ಬಿಟ್ಟಿಲ್ಲ ಅವನು, ಸರಿ ಬನ್ನಿ ಇಲ್ಲಿ ನೋಡಿ ಅಂತ. ಬಟ್ ತುಂಬ ಒಳ್ಳೆ ಕೆಲಸನೇ ಮಾಡ್ದ ಅನಿಸ್ತಾ ಇದೆ ಇವಾಗ. ಇಲ್ಲಾಂದ್ರೆ ಎಲ್ರಿಗೂ ತೋರಿಸ್ಕೊಂಡು ಓಡಾಡ್ತಾ ಇದ್ದೆ 100%. ಆ್ಯಂಡ್ ಟೆಕ್ನಿಕಲ್ ಟೀಮ್ ಬ್ಯೂಟಿಫುಲ್ ಆಗಿದೆ. ಆಂಬ್ರೋಸ್ ಪಾರಂಜಿತ್ ಅವ್ರಿಗೆ ತುಂಬಾ ಕ್ಲೋಸ್ ಆಗಿರೋವಂಥ ಹುಡುಗ. ಸೊ ಅವರ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ನಮ್ಮ ಭೂಪತಿ ಮಾಸ್ಟರು. ಆ್ಯಂಡ್ ಅವರಿರೋದು ನನಗಿನ್ನೂ ಒಂದು ತುಂಬ ಪ್ಲಸ್ ಪಾಯಿಂಟ್ ಈ ಸಿನಿಮಾಗೆ. ಯಾಕಂದರೆ ಅವ್ರು ಡ್ಯಾನ್ಸ್ ಮಾಸ್ಟರ್ ಅನ್ನೋದಕ್ಕಿಂತ ಅವರು ಒಬ್ಬ ತುಂಬ ಒಳ್ಳೆ ಆ್ಯಕ್ಟರು. ಸೊ ಅವ್ರ ಲುಕ್ಕು ಪ್ರತಿಯೊಂದೂ ತುಂಬ ಮಜವಾಗಿದೆ. ನಮಗೆ CGVF ಅಕ್ಸೆಪ್ಟ್ ಮಾಡ್ಕೊಂಡ್ರು ಅವರು, ತುಂಬ ಥ್ಯಾಂಕ್ಸ್. ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಸೋಮು ಸರ್ ಅವರು ಅಷ್ಟೇ ವಂಡರ್ಫುಲ್. ಆ್ಯಂಡ್ ಶಶಾಂಕ ಅವನು ಸಿನಿಮಾದಲ್ಲಿ ಮೊದಲನೇ ಸಾಂಗ್ ಆಡಿದ್ದು ನನ್ನ ಸಿನಿಮಾದೇ ಅನ್ಸುತ್ತಲ್ಲ, ನನ್ನ ಸಿನಿಮಾ ಮೊದಲನೇ ಸಾಂಗ್ ಆಡಿದೆ. ಆ್ಯಂಡ್ ಈಗ ಮ್ಯೂಸಿಕ್ ಮಾಡ್ತಿದ್ದಾನೆ, ನನಗೆ ತುಂಬ ಖುಷಿ ಇದೆ ಅದು. ಥ್ಯಾಂಕ್ ಯು ಶಶಾಂಕ್. ಆ್ಯಂಡ್ ಪ್ರೊಡ್ಯೂಸರ್ಸ್, ನಾವು ಕತೆ ಏನೋ ಹೇಳ್ದ, ನಂಬರ್ಸ್ ಒಂದಷ್ಟು ಹೇಳ್ದ, ಒಂದು ಸೆಕೆಂಡ್ ನನಗೆ ತಲೆ ತಿರುಗ್ತು. ಗುರು ದೇವರನಿಗೂ ಅಷ್ಟೆಲ್ಲ ಹಾಕ್ಕೊಂಡ್ರೆ ಹಿಂಗಮ್ಮ ಆಗಲ್ಲ ಕಣೋ, ಕಷ್ಟ. ಇವಾಗಿನ ಸ್ಥಿತಿ ಯೋಚನೆ ಮಾಡಿದಾಗ ನಮ್ಗೆ ಅದು ಯೋಚನೆ ಮಾಡಲೇಬೇಕಾಗತ್ತೆ. ಇನ್ವೆಸ್ಟರ್ಸ್ ಬಂದಾಗ ಅವ್ರಿಗೆ ರಿಟರ್ನ್ಸ್ ಏನಿರುತ್ತೆ ಅನ್ನೋದು. ಸೊ ಅದಕ್ಕೂ ಅವ್ರು ಯಾವುದಕ್ಕೂ ಯೋಚನೆ ಮಾಡ್ದಿರ ಎಲ್ಲ ಪ್ರೊಡ್ಯೂಸರ್ಸೂ ನಾವು 100% ಮಾಡ್ತೀವಿ ಸಿನಿಮಾನ ಅಂತ ಹೇಳಿ ಸಿನಿಮಾ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಇನ್ನೊಬ್ಬ ಮುಖ್ಯವಾದ ವ್ಯಕ್ತಿ ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣ ನಮ್ಮ ಅಭಿ ಬಾಮೈದ ಬರಲಿ. ಅಂದರೆ ಅಭಿಯಿಂದಲೇ ನನಗೆ ಜಾಕ್ ಪರಿಚಯ ಆಗಿದ್ದು. ಸೊ ಹಾಗಾಗಿ ಈ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ. ಆ್ಯಂಡ್ ವರ್ಷದಲ್ಲಿ ಬಾಮೈದ ನಿಜವಾಗ್ಲೂ ಅಲ್ಲ, ಬಟ್ ನಾವು ಕರ್ಕೊಳ್ಳೋದು ನನಗೆ ಬಾಮೈದ ಅಂತ. ಯಾವಾಗಲೂ ಮನೆಗೆ ಬರೋನು, ನನ್ನ ವೈಫ್ನ ಅಕ್ಕ ಅನ್ನೋನು, ನನ್ನ ಅಣ್ಣ ಅನ್ನೋನು. ಏನೋ ಸಂಬಂಧ ಕಟ್ತಾ ಇದೆ, ಕರೆಕ್ಟಾಗಿ ಏನಾರು ಒಂದು ಹೇಳು, ಅವಳನ್ನ ಅತ್ತಿಗೆ ಅನ್ನು, ಇಲ್ಲ ನನ್ನ ಭಾವ ಅನ್ನು. ಸೊ ಹಿಂಗಾಗಿ ಇದು ಬಂದಿರೋ ಅಂಥದ್ದು. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಥ್ಯಾಂಕ್ ಯು. ಕೇಳೋಂಗಿದ್ರೆ ಯೋಗಿ ಸರ್ ಈ ಕಡೆ ಇಲ್ಲಿ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್, ಕಂಗ್ರೆಸ್. ತುಂಬಾ ದಿನ ಕಾಯ್ತಿದ್ದಂತ ಸಿನಿಮಾ ಅಂತ ಅನಿಸ್ತಾ ಇದೆ. ಸೊ ದುನಿಯಾದಲ್ಲಿ ಬ್ಲೇಡ್ ಹಿಡ್ಕೊಂಡು ಎಳೆದ್ರೆ ಹೋಗ್ಬಿಡ್ತೀಯ ಅಂತಿದ್ರೆ, ಸೊ ಈಗ ಕೈನಲ್ಲಿ ಹುಕ್ ಬಂದಿದೆ. ಸೊ ಈ ರಕ್ತಪಾತದ ಹಿಂದೆ ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ ಈ ಪಾತ್ರದಲ್ಲಿ ಅಂತ. ಖಂಡಿತವಾಗ್ಲೂ ತುಂಬ ಜವಾಬ್ದಾರಿ ಇದೆ. ಡೆಫಿನೆಟ್ಲಿ ಎಸ್. ಅಂದರೆ ನನಗೆ ಒಂದು ಆ್ಯಕ್ಟಿಂಗ್ಗೆ ತುಂಬ ಸ್ಪೇಸ್ ಇರೋವಂಥ ಒಂದು ಕ್ಯಾರೆಕ್ಟರ್ ಇದು. ಆ್ಯಂಡ್ ಆ ಲಾಸ್ಟ್ ಶಾರ್ಟ್ ನಾನು ಮಾಡಬೇಕಾದ್ರೂ ಅಷ್ಟೇ, ಜಾಕ್ ಇದೊಂದು ನಾವು ಅಚೀವ್ ಮಾಡಬೇಕು ಹೆಂಗಾದರೂ ಅಂತ ಕಣ್ಣೀರು ಬರೋವಂಥದ್ದು. ಬಿಕಾಸ್ ಲಾಂಗ್ ಶಾರ್ಟ್ ಅದು ನಡ್ಕೊಂಡು ಬಂದು ನಿಂತು ಮಾಡೋದಕ್ಕೂ ಆಗಲ್ಲ. ಬಿಕಾಸ್ ಗ್ಲಿಸರಿನ್ ಹಾಕಿದ್ರೆ ಬರ್ತಾನೆ ಇರುತ್ತೆ. ಅದೊಂದು
5 ಟೇಕ್ ಏನೋ ಮಾಡಿದ್ವಿ, ಅವಾಗ ಓಕೆ ಆಯಿತು. ಆ್ಯಂಡ್ ನಮ್ಮ ಆಂಬ್ರೋಸ್ ಅಲ್ಲೇ ಕೂತಿದ್ರು, ಮತ್ತು ನಮ್ಮ ಜಾಕನು ಇಬ್ಬರು ತುಂಬಾ ಖುಷಿಪಟ್ಟರು ಆ ಶಾಟ್ ಮಾಡಿ. ಆ್ಯಂಡ್ ಈ ಸಿನಿಮಾ ಪ್ರತಿ ಸೀನು ನಮ್ಗೆ ಅದೇ ಥರನೇ ಫೀಲ್ ಬರುತ್ತೆ. ಆ್ಯಂಡ್ ನನ್ನ ಲೈಫಲ್ಲಿ ಒಂದು ದೊಡ್ಡ ಸಿನಿಮಾ ಆಗುತ್ತೆ. ಆ್ಯಂಡ್ ನಾನು ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದರೆ, ನಾನು ತುಂಬ ಚಿಕ್ಕ ವಯಸ್ಸಿಗೆ ಹೀರೋ ಆದವನು, ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಆವಾಗ ನಾನು ಹೀರೋ ಆಗಬೇಕು ಅಂತ ಬಂದವನಲ್ಲ, ಅಥವಾ ನಾನು ಇಂಡಸ್ಟ್ರಿ ಏನೋ ಹೆಸರು ಮಾಡಬೇಕು ಅಂತಲೂ ಬಂದವನಲ್ಲ. ಆ ವಯಸ್ಸಲ್ಲಿ ಅದೇನೂ ಗೊತ್ತೂ ಇರಲಿಲ್ಲ. 16-17 ವರ್ಷಕ್ಕೆ ಹೀರೋ ಆದ, ಎಲ್ಲರೂ ನನ್ನನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಅದೆಲ್ಲ ಆಯಿತು. ಅದಾದಮೇಲೆ ಡೌನ್ಫಾಲ್ ಇರುತ್ತೆ. ಇವಾಗ ವಾಪಸ್ ಬೌನ್ಸ್ ಬ್ಯಾಕ್ ಆಗಿದ್ದೀನಿ. ಆ್ಯಂಡ್ ಇವಾಗ 35ನೇ ವರ್ಷಕ್ಕೆ ನಂದು ಡೆಬ್ಯೂ ಸಿನಿಮಾ ಇದು, 50ನೇ ಸಿನಿಮಾ. ಸೊ ನಾನು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿವರೆಗೂ ನೋಡಿದ ಯೋಗಿ ಬೇರೆ, ಇನ್ಮೇಲೆ ನೋಡೋ ಯೋಗಿನೇ ಬೇರೆ. ಸೊ ಆ ಥರನೇ ಈ ಸಿನಿಮಾಯಿಂದ ಟ್ರೀಟ್ ಆಗುತ್ತೆ. ಸಾಮಾನ್ಯವಾಗಿ ಟೈಟಲ್ ಅಲ್ಲೇ ಬರ್ತೀನಿ, ಕೇಳಿಸ್ತೀನಿ. ಖಂಡಿತವಾಗ್ಲೂ ಮೇಡಮ್, ವಯಸ್ಸು ಆಗ್ತಾ ಜವಾಬ್ದಾರಿ ಆಗುತ್ತಲ್ಲ. ಲೂಸ್ ಮಾಡಿದಾಗ 16, ಇವಾಗ 35. ಸೊ ಅದ್ರ ತಕ್ಕಂಗೆ ಪಾತ್ರ ಮಾಡಬೇಕು. ಸೊ ಅದೇ ಥರ ಇರುತ್ತೆ ಇದು. ಸರ್ ಡೆಫಿನೆಟ್ಲಿ ಸರ್ ಮಾಡ್ತೀನಿ. ಇವಾಗ ಹೆಗಲ ಮೇಲೆ ಹೊತ್ಕೊಂಡ್ಮೇಲೆ ಅದನ್ನು ತೊಗೊಂಡು ಹೋಗ್ಲೇಬೇಕು ಮುಂದಕ್ಕೆ. ಏನು ತಪ್ಪಾಗ್ದಿರೋ ಥರ ಅದನ್ನು ನೋಡ್ಕೋಬೇಕು. ಸೊ ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ಸೊ ಯೋಗಿ ಅವರ, ನೀವು ಒಂದಿಷ್ಟು ಸಂದರ್ಭದಲ್ಲಿ ಹೇಳಿದ್ರಿ, ನಾನು ಇಂಡಸ್ಟ್ರಿಲಿ ಕಂಡಂಥ ಕನಸುಗಳನ್ನು ಈಡೇರಿಸುವಂಥ ಟೈಮಲ್ಲಿ ಕೆಲವು ಮಿಸ್ಟೇಕ್ಗಳನ್ನು ಮಾಡಿದ್ದೆ ಅನ್ನೋದು. ಈಗ ಆ ಮಿಸ್ಟೇಕ್ಗಳನ್ನು ಸರಿಪಡಿಸ್ಕೊಂಡಿರುವಂಥದ್ದು ಆಯ್ತಾ? ಹಾಗೆ ಏನು ಚಾಲೆಂಜಿಂಗ್ ಆಗಿದೆ ಈ ಸಂದರ್ಭಕ್ಕೆ? ಲೈಕ್ ಟೀಸರ್ ನೋಡಿದಾಗ ಮೋಸ್ಟ್ಲಿ ಎಲ್ರಿಗೂ ಒಂದು ಅನ್ಸಿರುತ್ತೆ, ಏನೋ ಒಂದು ಹೊಸದಾಗಿ ಏನೋ ಪ್ರಯತ್ನ ಪಟ್ಟಿದ್ದಾನೆ, ಅದೊಂದು ಚೆನ್ನಾಗಿ ಲೆವೆಲ್ಗೆ ರೀಚ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಖಂಡಿತವಾಗ್ಲೂ ಇನ್ನು ಮೇಲೆ ಬರೋ ಸಿನಿಮಾಗಳಿರುತ್ತಲ್ಲ, ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅದು. ಆ್ಯಂಡ್ ನಂಗಂತ ನಾನು ಎಲ್ಲ ಬ್ಲಾಕ್ ಬಸ್ಟರ್ ಆಗ್ಬಿಡ್ತವೆ, ಎಲ್ಲ ತುಂಬ ದುಡ್ಡು ಮಾಡ್ತೀವಿ ಅಂತಲ್ಲ. ಸಿನಿಮಾ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ನನಗಿದೆ. ಸೊ ಖಂಡಿತವಾಗ್ಲೂ ಅದೇ ಥರ ಮಾಡ್ತೀನಿ. ಇನ್ನೊಂದು ಪ್ರಶ್ನೆ, ಡೈರೆಕ್ಟ್ ಹೇಳ್ತಾ ಇದ್ರು, ಚೆನ್ನೈಯಲ್ಲೊಬ್ಬ ಸ್ಟಾರ್ ನೋಡಿದಾಗ ಅದನ್ನು ಬೇರೆ ರೀತಿಯೇ ರಿಸೀವ್ ಮಾಡಿದ್ರು ಅಂತ. ಲಾಸ್ಟ್ ಪೋಸ್ಟರ್ ನೋಡಿದಾಗ, ಅಂದರೆ ಇದು ಒಂದು ಜಸ್ಟ್ ಪಾಸಿಟಿವ್ ಆಗಿ ಹೇಳ್ತಾ ಇರೋಂಥದ್ದು, ಇಲ್ಲಿಂದಷ್ಟು ಜನ ಮಾತಾಡ್ತಾ ಇದ್ರು. ಆ ಲಾಸ್ಟ್ ಪೋಸ್ಟ್ ನೋಡಿದಾಗ ನಿಮ್ಮ ಯಾರಾದರೂ ಸ್ನೇಹಿತರ ಇಮೇಜ್ ನೆನಪಾಯ್ತಾ? ಹೇಗೆ ಸಿನಿಮಾ ಇಂಡಸ್ಟ್ರಿಲಿ? ಅದಾ? ಹೌದು ಸರ್. ಧನುದ ಫಸ್ಟ್ ಲಾಸ್ಟ್ ಪೋಸ್ಟರ್ ಹೌದು ಸರ್. ಯಾರದ್ದು? ನನ್ನ ಆ ಥರದ್ದೇನು ಅನ್ಸಲಿಲ್ಲ. ಅನಿಸ್ತಾ ಸರ್ ಏನಾದರೂ? ಇಲ್ಲ, ಯಾಕಂದ್ರೆ ನನ್ನ ಮಕ್ಕ ನೋಡ್ಕೊಂಡು ನಾನು ಯಾರನ್ನು ನೆನ್ಸ್ಕೊಳ್ಳಿ ಗೊತ್ತಿಲ್ಲ. ಅಲ್ಲ, ಗೊತ್ತಿಲ್ಲ ನನಗೆ ದೇವರನಿಗೂ. ಆ್ಯಂಡ್ ಈ ಸಿನಿಮಾ ನಮಗೆ ಟೀಸರ್ ಲಾಂಚ್ ಮಾಡೋಕ್ಕೆ ಅಲ್ಲಿ ತಮಿಳ್ನಾಡಲ್ಲಿ ನಮ್ಮ ವಿಜಯ್ ಸೇತುಪತಿ ಸರ್ ಮತ್ತು ಜಿ ವಿ ಪ್ರಕಾಶ್, ಸೆಲ್ವಾ ಸರ್, ಆಮೇಲೆ ಪಾರಂಜಿತ್ ಅವರು 4 ಜನ ಅಲ್ಲಿ ನಮಗೆ ಆನ್ಲೈನ್ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಧನು ಬರಬೇಕಿತ್ತು ಇವತ್ತು. ನಾನು ಫೋನ್ ಮಾಡಿದೆ, ಶೂಟಿಂಗಲ್ಲಿದ್ದೀನಿ ಕಣೋ, ಆಗಲ್ಲ ಅಂತಂದ. ನೋಡಪ್ಪ, 50ನೇ ಸಿನಿಮಾ, ನೀನು ಬಂದರೆ ತುಂಬ ಚೆನ್ನಾಗಿರುತ್ತೆ, ಬರಬೇಕು ನೀನು ಅಂತಂದೆ. ಇಲ್ಲಿ ಯಾವ ಥರ ಹಾಕೊಂಡು ರುಬ್ತಾವ್ರೆ ಅಂದರೆ, ನನ್ನ ಫಸ್ಟ್ ಇಯರ್ ಆ್ಯನಿವರ್ಸರಿಗೂ ಮನೆಗೆ ಹೋಗ್ಬಿಡ್ತಾ ಇಲ್ಲ, ಇನ್ನು ಅಲ್ಲಿಗೆ ಬರೋಕ್ಕಾಗತ್ತಾ, ಯೋಚನೆ ಮಾಡು ಅಂದ. ಅದ್ರ ಮೇಲೆ ನಾನೇನು ಮಾತಾಡಿದೆ, ಸರಿ ಮಗ ಆಯಿತು ಆನ್ಲೈನ್ ರಿಲೀಸ್ ಮಾಡು ಅಂದೆ. ಅವನು ರಿಲೀಸ್ ಮಾಡ್ಕೊಡ್ತಿದ್ದಾನೆ. ಥ್ಯಾಂಕ್ ಯು, ಇವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಅಶ್ವಸೂರ್ಯ ರಿಯಾಲಿಟೀಸ್ ರಂಜಿತ್ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ರೂ ಔಟ್ ಅವರು ನಮ್ಮ ಸಪೋರ್ಟಲ್ಲಿ ಇರ್ತಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್. ಸರ್ ನಾರ್ಮಲಿ ಏನಾಗುತ್ತೆ, ಕನ್ನಡ ತಮಿಳ್ ನಾವು ಭಾಷೆಯಲ್ಲಿ ಡಿಫ್ರೆನ್ಸ್ ಬಿಟ್ಟರೆ ಕಂಟೆಂಟ್ಗಳು ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಸೊ ನಾನು ಜಾಕಿಗೆ ಫಸ್ಟ್ ಹೇಳಿದ್ದದೇ, ಜಾಕ್ ನಾವು ಕನ್ನಡ ಸಿನಿಮಾ ಮಾಡೋಣ ಜಾಕ್, ಆಮೇಲೆ ಬೇರೆ ಅವ್ರು ನೋಡ್ಕೊಳ್ಳಿ, ತೊಂದರೆ ಇಲ್ಲ ಅಂತ. ಸೊ ಅದೇ ಥರ ನಾವು ಮಾಡಿದ್ವಿ. ಆ್ಯಂಡ್ ಅದೇನಾಯಿತು, ನಾವು ಮಾಡ್ತಾ ತುಂಬ ನಂಬಿಕೆ ಬರೋಕ್ಕೆ ಶುರು ಆಯಿತು ನಮಗೆ. ಸೊ ಇನಿಷಿಯಲಿ ಒಂದೇ ಸಾಕು ಅಂತಿದ್ವಿ. ಅದಾದಮೇಲೆ ಇನ್ನೊಂದು ದೊಡ್ಡ ಬ್ಯಾನರ್ ಕಡೆಯಿಂದ ಆಫರ್ ಬಂತು. ನೋಡಿದಾಗ ಟೀಸರ್ ನೋಡಿ, ನೀವು ತೆಲುಗುಲ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಹಿಂಗೆ ಆಗ್ತಿದೆ ಬೆಳವಣಿಗೆ. ಸೊ ನಮಗೂ ಹಾಡುಗಳು ಡೆಫಿನೆಟ್ಲಿ ಮ್ಯಾಮ್ ತುಂಬ ಚೆನ್ನಾಗಿ ಮಾಡ್ತಾನೆ ಶಶಾಂಕು. ಅವ್ನು ಗೌಳಿ ಸಿನಿಮಾಲು ತುಂಬ ಚೆನ್ನಾಗಿ ಮಾಡಿದ್ದ ಸಾಂಗ್ಸ್ ಅವನು. ಸೊ ನನಗಿಷ್ಟ. ಅವ್ನು ರೀರೆಕಾರ್ಡಿಂಗು ಅಷ್ಟೇ ಚೆನ್ನಾಗಿ ಮಾಡ್ತಾನೆ. ಆ್ಯಂಡ್ ನಂದು ಮೋಸ್ಟ್ ಆಫ್ ದ ಸಾಂಗ್ಸ್ ಎಲ್ಲ ಸಿನಿಮಾದಲ್ಲೂ 2-3 ಸಾಂಗ್ ಹಿಟ್ ಆಗಿದ್ದಾವೆ. ಸೊ ಈ ಸಿನಿಮಾಲು ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಅದೇ ನಿನ್ನೆ ನೀವು ಫೋನಲ್ಲಿ ಮಾತಾಡಿದಾಗಲೇ ನನಗೆ ಸಡನ್ನಾಗಿ ಸ್ಟ್ರೈಕ್ ಆಗಿದೆ, ಅದು ನೀವೇ ಹೇಳಿದ್ದು ನನಗೆ. ನಾನು ಅಲ್ಲಿವರೆಗೂ ಆ ಯೋಚನೆಯಲ್ಲಿ, ಅಂದರೆ ಬೇರೆ ಏನೋ ಯೋಚನೆಯಲ್ಲಿದ್ದಾಗ ಆಗಿದ್ದು. ಅಂದರೆ ನಾನೊಂದು ಇಂಟರ್ವ್ಯೂ ಮುಗಿಸ್ಕೊಂಡು ಬಂದೆ. ಅವಾಗ ಅರ್ಲಿ ಮಾರ್ನಿಂಗ್ ಒಂದು 8 ಗಂಟೆಗೆ ಒಂದು ಇಂಟರ್ವ್ಯೂ ಆಗೋದು ಒಂದು ಚಾನಲಲ್ಲಿ. ಸೊ ಅದನ್ನು ಮುಗಿಸ್ಕೊಂಡು ಬರ್ತಾ ನನಗೆ ತುಂಬ ಭಯ, ಇವ್ರು ಬರ್ತಾರೆ ಜನ ಇಲ್ವಾ, ಯಾಕಂದರೆ ಅವ್ನು ಯಾವುದೋ ಸಿನಿಮಾಲಿ ಪಾತ್ರ ಮಾಡಿದ್ದಾನೆ, ಅವನು ನೋಡೋಕೆ ಯಾರು ಬರ್ತಾರೆ ಜನ ಅನ್ನೋ ಥರ ಎಲ್ಲ ಕೇಳಿದ್ದೆ. ನಾರ್ಮಲ್, ಅದು ಸಹಜ, ಎಲ್ಲರೂ ಮಾತಾಡ್ತಾರೆ. ಸೊ ನಾನು ಬರ್ತಾ ಫೋನ್ ಕಾಲ್ ಶುರು ಆಯಿತು. ನಮ್ಮ ಹುಡುಗರು ಮಾಡಿದ್ರು, ಗುರು ತುಂಬೋಗ್ತಾವ್ರೆ ಗುರು ಜನ, ಏನೋ ಮ್ಯಾಜಿಕ್ ಆಗುತ್ತೆ ಬನ್ನಿ ಇದು ಅಂತ. ಸೊ ಇಲ್ಲಿ ಬಂದು ಆಚೆ ನಿಂತಾಗ ತಳ್ಳಾಡ್ಬಿಟ್ರು. ನನಗೆ ಅಪ್ಪ ಪರವಾಗಿಲ್ಲ ಗುರು, ಇನ್ನು ಒಳಗಡೆ ಹೋಗ್ಬೇಕು, ಸಿನಿಮಾ ನೋಡಬೇಕು ನಾವು ಅಂತ. ಕೂತು ಜಿಂಕೆ ಮರಿ ಸಾಂಗು, ಕುಲದಲ್ಲಿ ಕಿಳಿಯೋದೋ ಸಾಂಗು, ಪ್ರತಿಯೊಂದು ತುಂಬ ಎಂಜಾಯ್ ಮಾಡಿದ್ರು. ಸೊ ಅದನ್ನ ನೆನೆಸ್ಕೊಳ್ಳೋದಾದ್ರೆ 50ನೇ ಸಿನಿಮಾ ಇಲ್ಲಿ ಮಾಡ್ತಿದ್ದೀವಿ. ಎಲ್ಲ ಇದು ಅಚಾನಕ್ ಆಗಿದ್ದು, ಪ್ಲ್ಯಾನ್ ಅಂತ ಏನಿರಲಿಲ್ಲ ನಮಗೆ.
ಸೊ ಇಲ್ಲೇ ಆಗಬೇಕು ಅನ್ನೋದೊಂದು ಡೆಸ್ಟಿನಿ ಇತ್ತು. ಸೊ ಇಲ್ಲಿಗೆ ಬಂತು. ಸೊ ಇಲ್ಲೇ ಆಗಿದೆ. ಅಂದರೆ ಶಿವಣ್ಣ ಎಸ್ಪೆಷಲಿ ಬಂದು ನನಗೆ ಈ ಸಿನಿಮಾ ಟೈಟಲ್ಗೆ ಅವರು ಆಶೀರ್ವಾದ ಮಾಡೋಗಿದ್ದು ನನಗೆ ತುಂಬಾ ಖುಷಿ ಇದೆ. ತುಂಬ ಸ್ಪೆಷಲ್ ಆಗುತ್ತೆ. ಒಬ್ಬ ಕಿಂಗ್ ಅನ್ಸ್ಕೋಬೇಕು ಅಂದರೆ ಅವನಿಗೆ ಒಂದು ದೊಡ್ಡ ರಾಜ್ಯನೇ ಇರಬೇಕು ಅಥವಾ ದೇಶನೇ ಆಳಬೇಕು ಅನ್ನೋದಲ್ಲ. ಇವಾಗ ಅವನ ಮನೇಲಿದ್ರು ಅವ್ನು ಕಿಂಗ್ ಅನ್ಸ್ಕೋತಾನೆ, ಅವನು ಒಂದು ಏರಿಯಾಲಿ ಇದ್ದಾಗ ಅವ್ನು ಕಿಂಗ್ ಅನ್ಸ್ಕೋತಾನೆ, ಫ್ರೆಂಡ್ಸ್ ಮಧ್ಯ ಅವ್ನು ಕಿಂಗ್ ಅನ್ಕೋತಾನೆ. ಸೊ ಈ ಥರ ಅದು ಅವ್ರವ್ರ ಒಂದು ಇದಕ್ಕೆ ಬಿಟ್ಟಿರೋ ಅಂಥದ್ದು. ಅಂದರೆ ಇಲ್ಲಿವರೆಗೂ ತುಂಬ ಫ್ರೀಯಾಗೆ ಯೋಚನೆ ಇದೆ ನಮಗೆ. ನಾವು ಪ್ಲಾನಿಂಗ್ ಪ್ರಕಾರ ಈಗ ಸದ್ಯಕ್ಕಿರೋದು ಒಂದು ಆಲ್ಮೋಸ್ಟ್ ಒಂದು 120 ಡೇಸ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಚೆನ್ನಾಗಿ ಕೆಲಸ ಆಯಿತು ಅಂದರೆ ಮುಗಿಸ್ತೀವಿ, ಅಥವಾ ಇನ್ನೂ ಏನಾದ್ರು ಬೇಕು ಅಂದರೆ ಇನ್ನೂ ಮುಂದಕ್ಕೆ ಆಗುತ್ತೆ. ಶೂಟಿಂಗ್ ಇನ್ನೊಂದು ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಡೆಫಿನೆಟ್ಲಿ ಏನಂದರೆ ವಿಷಯ, ಇವಾಗ ಲಾಸ್ಟಲ್ಲಿ ನಾನು ಅದೊಂದು ಕಣ್ಣೀರು ಹಾಕಿದ್ದೀನಲ್ಲ ಸರ್, ಅದು ಏನಕ್ಕೆ ಅನ್ನೋದೊಂದು ಸ್ವಲ್ಪ ವಿಷಯ ನಾವು ನೆಕ್ಸ್ಟ್ ಟ್ರೇಲರ್ ಬಿಟ್ಟಾಗ ಬರುತ್ತೆ. ಸೊ ಆವಾಗ ಡೆಫಿನೆಟ್ಲಿ ಫ್ಯಾಮಿಲಿ ಆಡಿಯನ್ಸ್ನು ಬಂದು ನೋಡ್ತಾರೆ. ಅಂದರೆ ಬರೀ ರಕ್ತಪಾತ ಇರುತ್ತೆ, ಬರೀ ಕೊಲೆ ಇರುತ್ತೆ, ಹೊಡೆದಾಟ ಆ ಥರದ್ದಿಲ್ಲ. ಅಂದರೆ ತುಂಬ ಒಂದು ಎಮೋಷ್ನಲಿ ಕನೆಕ್ಟ್ ಆಗುವಂಥ ವಿಷಯಗಳು ತುಂಬ ಇದೆ. ಸೊ ಡೆಫಿನೆಟ್ಲಿ ಎಸ್, ಯಾರಿಗೂ ಇದು ಡಿಸಪಾಯಿಂಟ್ ಆಗಲ್ಲ ಸಿನಿಮಾ, ಎಲ್ಲರೂ ಬಂದು ನೋಡುವಂಥ ಸಿನಿಮಾ. ಹೀರೋಯಿನ್ನು ಇನ್ನೂ ಅದ್ರ ಬಗ್ಗೆ ಸುದ್ದಿನೇ ಬಂದಿಲ್ಲ ಸರ್, ನೋಡಬೇಕು ಮುಂದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ಸ್.